ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನಾಗಿ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಜನವರಿ 23ನೇ ತಾರೀಕು ಜೈದ್ ಖಾನ್ ಮತ್ತು ಮಲೈಕಾ ವಸುಪಲ್ ನಟಿಸಿರುವಂತಹ ಕಲ್ಟ್ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಾಕಿರುವಂತಹ ಸಿನಿಮಾ ಇದು. ಹಾಡುಗಳಿಂದ, ಟ್ರೈಲರ್ಗಳಿಂದ ಸಾಕಷ್ಟು ಒಳ್ಳೆಯ ಪ್ರತಿಕ್ರಿಯೆಗಳನ್ನು ಕೂಡ ಈ ಸಿನಿಮಾ ಪಡ್ಕೊಂಡಿದೆ. ಸದ್ಯಕ್ಕೆ ನಮ್ಮ ಜೊತೆಗೆ ಮಲೈಕಾ ವಸುಪಲ್ ಅವರಿದ್ದಾರೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ ನಿದರ್ಶನ್ ಸಾರೀಸ್.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ವೆಲ್ಕಮ್ ಟು ದ ಶೋ ಮಲೈಕಾ ಅವರೇ. ಥ್ಯಾಂಕ್ ಯು. ಸೊ ಏನು ವರ್ಷಕ್ಕೊಂದೊಂದು ಸಿನಿಮಾ ಮಾಡ್ತಿದ್ದೀರಾ? ಸ್ಟಾರ್ ಹೀರೋಸ್ ಮಾಡ್ತಾರಲ್ಲ, ಓಹೋ, 2024 ಒಂದು ಫಿಲಮ್, 25ರಲ್ಲಿ ವಿದ್ಯಾಪತಿ, 26ರಲ್ಲಿ ಕಲ್ಟು. ಏನು ಈ ಒಂದು ವರ್ಷ ಗ್ಯಾಪ್ ಏನು ಕೊಟ್ಕೊಂಡು ಫಸ್ಟ್ ಸ್ಟಾರ್ ತರ ಹೇಳ್ಬೇಡಿ, ಸ್ಟಾರ್ ಅಲ್ಲ ನಾನು. ಅದ್ ಬಿಟ್ಟು ವರ್ಷಕ್ಕೆ ಒಂದ್ ಸಿನಿಮಾ ಅಂತ ಏನಿಲ್ಲ, ಯಾವ ಸಿನಿಮಾ ಬರುತ್ತೆ ಆ ತರ ಸಿನಿಮಾ ಶೂಟಿಂಗಿಗೆ ನಮ್ಮ ಪಾತ್ರ ಏನು ಮಾಡ್ಕೊಂಡು ಹೋಗೋದು. ಅವ್ರು ಯಾವಾಗ ರಿಲೀಸ್ ಮಾಡ್ತಾರೆ ಅದೇನೋ ಲಕ್ಕಿಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಸಿನಿಮಾ ಬಂದಿದೆ, ನನ್ನ ಲಕ್ ಅನ್ಸುತ್ತೆ. ಓಕೆ. ಸೊ ಈಗ ಈ ಸಿನಿಮಾದ ಪಾತ್ರದ ಬಗ್ಗೆ ಹೇಳೋದಾದ್ರೆ ಎಷ್ಟು ವಿಭಿನ್ನತೆಯಿಂದ ಕೂಡಿರುತ್ತೆ? ಬಿಕಾಸ್ ಫಸ್ಟ್ ಸಿನಿಮಾ ವಾಸ್ ಲೈಕ್ ಒಂಥರ ಬಬ್ಲಿ ಟೈಪ್ಸ್ ಎಲ್ಲ ಇತ್ತು. ಅಲ್ಲಿ ಸಿನಿಮಾ ಹೀರೋಯಿನ್ ಆಗಬೇಕು ಅಂತ ಅನ್ಕೊಂಡ್ರೆ, ಎರಡನೇ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಆಗಿದ್ರೆ. ಸೊ ಈ ಸಿನಿಮಾದಲ್ಲಿ ಏನಾಗಿರ್ತೀರಾ? ಅದೇ ಎರಡಕ್ಕಿಂತ ವಿಭಿನ್ನವಾಗಿದೆ ಡೆಫಿನೆಟ್ಲಿ. ಯಾವ್ದು ಸಿನಿಮಾ ರಿಲೇಟೆಡ್ ಏನಿಲ್ಲ, ಒಂದು ರಿಯಲ್ ಲೈಫಲ್ಲಿ ಯಾವ್ದು ಹುಡುಗಿ ಜೀವನ ಹೇಗಿರುತ್ತೆ ಅದೇ ತರ ಕ್ಯಾರೆಕ್ಟರ್ನ ತೋರಿಸಿದ್ದಾರೆ. ಅಂದ್ರೆ ಯಾರ್ಯಾರು ಈ ಹುಡುಗಿರಲ್ಲಿ ಆ ಒಂದು ಕ್ವಾಲಿಟೀಸ್ ಇರುತ್ತೋ ಆ ಥರ ಒಂದು ರಿಯಲ್ ಲೈಫಲ್ಲಿ ಆ ಥರ ಹುಡುಗಿರು ಫೇಸ್ ಮಾಡಿರ್ತಾರೆ, ಅಥವಾ ಆ ಥರ ಒಂದು ಘಟನೆ ಆಗಿರುತ್ತೆ. ನನ್ನ ಕ್ಯಾರೆಕ್ಟರ್ ಇರ್ಬೋದು, ಸೈಯದ್ ಅವ್ರು ಇರ್ಬೋದು, ಅಥವಾ ರಚಿತಾ ಮ್ಯಾಮ್ದು ಇರ್ಬೋದು, ಎಲ್ಲರದು ಕ್ಯಾರೆಕ್ಟರ್ ಒಂದೊಂದು ಹಂತದಲ್ಲಿ ಒಬ್ಬೊಬ್ರ ಜೀವನದಲ್ಲಿ ಆಗಿರೋದಿರುತ್ತೆ. ಸೊ ತುಂಬ ರಿಯಾಲಿಟಿಯಲ್ಲಿ ತುಂಬ ಕನೆಕ್ಟ್ ಆಗ್ತಾರೆ. ಸೊ ಆ ಥರ ಒಂದು ಪಾತ್ರ ತುಂಬ ಬಬ್ಲಿ ಕ್ಯೂಟ್ ಆಗಿರೋದು, ಅದ್ರ ವಿಭಿನ್ನವಾಗಿ ಅದ್ರ ತದ್ವಿರುದ್ಧವಾಗಿ ಇನ್ನೊಂದು ಕ್ಯಾರೆಕ್ಟರ್ ಕೂಡ ಇದೆ. ಸೊ ಅದು ಜನ ಹೇಗೆ ಸ್ವೀಕರಿಸ್ತಾರೆ ಅಂತ ಒಂದು ಕುತೂಹಲ. ಖಂಡಿತ 2 ಶೇಡ್. ಓಕೆ. ಸೊ ಈಗ ಗೀತಾ ಹಿಂದೆ ಆಕ್ಚುಲಿ ಮಾಧವ ಬಿದ್ದು ಆ ಲೆವೆಲಿಗೆ ಸಾಯ್ತಾನೆ ಆಕ್ಚುಲಿ ಕುಡ್ಕೊಂಡು. ಆ ರೀತಿ ಅಂಥದ್ದೇನು ಮೋಹಕವಾದಂತಹ ವಿಷಯ ಇದೆ ಆಕ್ಚುಲಿ ಗೀತಾ ಯಾರು ಅಂತಾನೆ ಗೊತ್ತಿಲ್ಲ, ನಾನಾ ಅಥವಾ ಮ್ಯಾಮ ಅಂತ, ರಚಿತಾ ಮ್ಯಾಮ್ ಅಂತ ಗೊತ್ತಿಲ್ಲ. ಸೊ ಆ ಗೀತಾನೇ ಮೋಸ ಮಾಡ್ತಾಳ, ಅಥವಾ ಗೀತಂಗೆ ಇವ್ನು ಮೋಸ ಮಾಡ್ತಾನ, ಅಥವಾ ಇನ್ನೊಂದು ಕ್ಯಾರೆಕ್ಟರ್ ಆದ್ರೂ ಮೋಸ ಮಾಡುತ್ತಾ, ಅಥವಾ ನನ್ನ ಕ್ಯಾರೆಕ್ಟರ್ ಮೋಸ ಮಾಡುತ್ತಾ, ನಾನು ಗೀತಾನೋ ಅಲ್ವೋ, ನಾನು ಅದನ್ನು ಬಿಟ್ಕೊಡೋಕ್ಕಾಗಲ್ಲ. ಸೊ ಏನೇನು ತುಂಬ ಕ್ವಶನ್ ಮಾರ್ಕಲ್ಲಿ ಇಟ್ಟಿದ್ದೀವಿ ನಾವು ಈಗ ಸದ್ಯಕ್ಕೆ ಆಡಿಯನ್ಸಲ್ಲಿ. ಯಾರಿಗೂ ಏನು ಅಂತ ಗೊತ್ತಿಲ್ಲ. ಪ್ಯಾಥೋ ಸಾಂಗ್ ನೋಡಿದ್ರು ಕೂಡ ಯಾರು ಗೀತಾ ಅನ್ನೋ ಒಂದು ಕನ್ಫ್ಯೂಷನ್ ಕಾಡುತ್ತೆ. ಟ್ರೇಲರ್ ಕಟ್ಟಲ್ಲೂ ಗೊತ್ತಾಗಲ್ಲ, ಯಾಕಂದರೆ ನನ್ನನ್ನು ಜಾಸ್ತಿ ತೋರಿಸಿಲ್ಲ ಟ್ರೇಲರಲ್ಲಿ. ಬಿಕಾಸ್ ಕಥೆಯ ಜಾಸ್ತಿ ಬಿಟ್ಕೊಡ್ಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ, ಬಿಟ್ಟರೆ ಏನೇನಿಲ್ಲ. ಸೊ ಐ ಥಿಂಕ್ ಆ ಕುತೂಹಲ, ಆಮೇಲೆ ಕತೆ ಹೇಗೆ ಮಾಡಿದ್ದಾರೆ, ಹೇಗೆ ಮೂಡ್ ಬಂದಿದೆ, ಇಟ್ ಇಸ್ ಗೋಣ ನಿಮ್ಮ ಲೈಫಲ್ಲೂ ಕೂಡ ನಿಮಗೂ ಕನೆಕ್ಟ್ ಆಗುತ್ತೆ 100%. ಓಕೆ. ಸೊ ಈಗ ಫಸ್ಟ್ ಆಫ್ ಆಲ್ ಅಂದರೆ ಈಗ ತೆರೆ ಮೇಲೆ ಅಂದರೆ ಫಸ್ಟ್ ಆಫ್ ಆಲ್ ಏನು ತೋರಿಸ್ತಾರೋ ಅಂದರೆ ಡೈರೆಕ್ಟರು, ಅದು ಲೈಕ್ ಅದು ನಮ್ಮನ್ನು ಎಂಗೇಜ್ ಮಾಡೋ ಥರ ಇದ್ದರೆ ಯಾವುದೇ ಕತೆ ಆದರೂ ಕನೆಕ್ಟ್ ಆಗ್ತಾರೆ ಆಡಿಯನ್ಸ್. ಸೊ ಈಗ ಲವ್ ಸ್ಟೋರೀಸ್ಗೆ ಎಷ್ಟರ ಮಟ್ಟಿಗೆ ರಿಸೆಪ್ಷನ್ ಇದೆ, ಅಂದರೆ ಎಷ್ಟರ ಮಟ್ಟಿಗೆ ಜನಗಳು, ಎಸ್ಪೆಷಲಿ ಕನ್ನಡ ಆಡಿಯನ್ಸ್ ಯಾವ ರೀತಿ ತಗೊಳ್ಳೋಕೆ ರೆಡಿ ಇದ್ದಾರೆ ಅಂತ ಅನಿಸುತ್ತೆ ನಿಮಗೆ? ಲವ್ ಸ್ಟೋರಿ ಅಂತ ಅಲ್ಲ, ಯಾವುದೇ ಕತೆಗಳು ಜನಕ್ಕೆ ಕನೆಕ್ಟ್ ಆದರೆ ಡೆಫಿನೆಟ್ಲಿ ಅದು ಇಟ್ ಇಸ್ ಗೋಣ ಬಿ ಅ ಹಿಟ್ ಅಂತ ನನಗೆ ಅನ್ಸುತ್ತೆ. ಇವಾಗ ಒಂದು ಲವ್ ಸ್ಟೋರಿ ತುಂಬ ಜನ ಮಾಡ್ತಾರೆ, ನಾರ್ಮಲ್ ಸ್ಟೋರಿ ತುಂಬ ಜನ ಮಾಡ್ತಾರೆ, ಅಥವಾ ಫೈಟಿಂಗ್ ಇರೋ ಜಾಸ್ತಿ ತುಂಬ ಜನ ಮಾಡ್ತಾರೆ, VFX ಅಥವಾ ಗ್ರ್ಯಾಂಡ್ಯೂರ್ ಸಿನಿಮಾಗಳು ತುಂಬ ಜನ ಮಾಡ್ತಾರೆ. ಬಟ್ ಇವಾಗ ನಾನು ನೀವು ಮಾತಾಡ್ತಿದ್ದೀವಿ, ಒಂದು ಸಂಭಾಷಣೆ ಆಗ್ತಿದೆ, ಒಂದು ಕಾನ್ವರ್ಸೇಷನ್ ಆಗ್ತಿದೆ. ಆ ಒಂದು ಸಂಭಾಷಣೆ ಒಂದು ಲವರ್ಸ್ ಮಧ್ಯೆ ಆದಾಗ ಅದೆಷ್ಟು ಪೊಯೆಟ್ರಿ ಆಗಿರುತ್ತೆ. ಸುಮ್ಮನೆ ಲವರ್ಸ್ ಮಾತ್ರ ಊಟ ಆಯ್ತಾ, ಏನಾಯ್ತು, ಏನು ಮಾಡಿದೆ, ಆ ಥರ ಮಾತಾಡೋ ಬದಲು ಒಂದು ಪೊಯೆಟ್ರಿ ವೇಯಲ್ಲಿ ಆ ಲವರ್ಸಲ್ಲಿ ಮಧ್ಯೆ ಸಂಭಾಷಣೆನ ಬರವಣಿಗೆಯಲ್ಲಿ ಶಕ್ತಿ ತೋರಿಸಿ ಅದನ್ನ ಸ್ಕ್ರೀನ್ ಮೇಲೆ ತೋರಿಸಿರೋದು ಅನಿಲ್ ಸರ್. ಸೊ ನನಗನ್ಸಿದೆ ಪ್ಲಸ್ ಪಾಯಿಂಟ್ ಆಫ್ ದ ಮೂವಿ ಈಸ್ ರೈಟಿಂಗ್. ಅಂಡ್ ಆಲ್ಸೋ ಅದಕ್ಕೆಲ್ಲ ಕೂಡ ಬಂದಿದೆ ರೈಟಿಂಗ್. ಟಾರ್ಗೆಟ್ ಆಡಿಯನ್ಸ್ ಓನ್ಲಿ ಲವರ್ಸ್ ಇಲ್ಲ, ನೋ, ಇಟ್ಸ್ ಫಾರ್ ಪೇರೆಂಟ್ಸ್. ನೀವು ಟ್ರೇಲರ್ ನೋಡಿದ್ರೆ ಅಲ್ಲಿ ಒಂದು ಡೈಲಾಗ್ ಇದೆ, ಅಚ್ಯುತ್ ಸರ್ದು, ಅದು ಸಿಕ್ಕಾಪಟ್ಟೆ ಜನಕ್ಕೆ ಇಷ್ಟ ಆಯಿತು. ಅದೊಂದು ಡೈಲಾಗು ಅಲ್ಲೇ ಫ್ಯಾಮಿಲಿ ಎಮೋಷನ್ ಇದೆ, ಅಂದರೆ ಏನಾಗುತ್ತೆ, ಯಾವ ಥರ ಏನಾಗುತ್ತೆ. ಆಮೇಲೆ ರಂಗಾಯಣ ರಘು ಸರ್ ಪಾತ್ರನೂ ತುಂಬ ಚೆನ್ನಾಗಿದೆ. ಸೊ ಇಟ್ ಇಸ್ ನಾಟ್ ಓನ್ಲಿ ಫಾರ್ ಯೂತ್ಸ್, ಇಟ್ಸ್ ಫಾರ್ ಪೇರೆಂಟ್ಸ್ ಆಲ್ಸೋ, ಇಟ್ಸ್ ಫಾರ್ ಎವ್ರಿಬಡಿ. ಮಕ್ಳಿಗಂತ ನಾವು ಚಿಕ್ಕ ಮಕ್ಳಿಗೆ ಸಿನಿಮಾ ಮಾಡಿಲ್ಲ, ಏನು ಸೆಕೆಂಡ್ PUC ಇಂದ ದೊಡ್ಡವ್ರವರೆಗೂ ಎಲ್ಲರೂ ಈ ಸಿನಿಮಾ 100% ನೋಡ್ಬೋದು. ಓಕೆ. ಈಗ ಒಂದೇನಂತಂದರೆ ಫಸ್ಟ್ ಆಫ್ ಆಲ್ ಈಗ ಜೆನ್ಜಿ ಕಿಡ್ಸ್ನ ಕ್ರ್ಯಾಕ್ ಮಾಡುವಂತಹ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಇನ್ನೂ ಬರಲಿಲ್ಲ ಆ್ಯಕ್ಚುಲಿ. ಅಂದರೆ ಒಬ್ಬ ಜೆನ್ಜಿ ಕಿಡ್ನ ರೆಪ್ರೆಸೆಂಟ್ ಮಾಡುವಂತಹ ಒಬ್ಬ ಹೀರೋ. ಈಗ ತಮಿಳ್ ಅಂತ ಬಂದರೆ ಪ್ರದೀಪ್ ರಂಗನಾಥನ್ ಇದ್ದಾರೆ. ಅಂದರೆ ಆಲ್ ಜೆನ್ಜಿ ಕಿಡ್ಸ್ ಅವರಿಗೆ ಕನೆಕ್ಟ್ ಆಗ್ತಾರೆ. ಅಂದರೆ ಅವ್ರ ರಿಯಲ್ ಲೈಫಲ್ಲೂ ಅವ್ರದ್ದು ಇನ್ಸ್ಟಾ, ಅವ್ರು ಬಿಲ್ಡ್ ಮಾಡಿರೋ ರೀತಿ ಆಗಿರ್ಬೋದು, ಅವ್ರು ಇರೋ ರೀತಿನೇ ಆ್ಯಕ್ಚುಲಿ ಜೆನ್ಜಿ ಕಿಡ್ಸ್ ಅವರನ್ನು ಅವ್ರು ನೋಡ್ಕೋತಾರೆ. ಸೊ ಆ ಥರದ್ದು ಸಿನಿಮಾ ಅಥವಾ ಆ ಜೆನ್ಜಿ ಕಿಡ್ಸ್ಗಳಿಗೂ ಲೈಕ್ ಅಂದರೆ ಇವತ್ತಿನ ಆಡಿಯನ್ಸ್ ಏನು ಜೆನ್ಜಿ ಕಿಡ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಥರದ ಕಂಟೆಂಟ್ ಈ ಸಿನಿಮಾದಲ್ಲಿ ಇರುತ್ತಾ?
ನಾಟ್ ಓನ್ಲಿ ಕಿಡ್ಸ್, ಐ ಥಿಂಕ್ ಇವನ್ ಫಾರ್ ಪೇರೆಂಟ್ಸ್. ಅಂದರೆ ಇವಾಗ ನಮ್ಮ ತಂದೆ ತಾಯಿ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಈಗಿನ ತಂದೆ ತಾಯಿಗಳು ಯಾರಾಗಿರ್ತಾರೆ, ಅಥವಾ ಈಗ ಹೊಸದಾಗಿ ಮದುವೆ ಆಗಿ ಮಕ್ಕಳಾಗಿರೋರು, ಈಗ ಫಾರ್ ಎಕ್ಸಾಂಪಲ್ 5-10 years ಬ್ಯಾಕ್ ಅಂತ ತಗೋಬೋದು. ನಮ್ಮ ತಂದೆ ತಾಯಿಯವರೆಲ್ಲ ಆಗಲೇ 60 ವರ್ಷ ಮೀರಿ ಆಗೋಗಿದೆ. ಸೊ ಅವ್ರಿಗೂ ಕೂಡ ಈ ಸಿನಿಮಾ ತುಂಬ ಕನೆಕ್ಟ್ ಆಗುತ್ತೆ. ಬಿಕಾಸ್ ಈಗಿನ ಜನ್ರೇಷನಲ್ಲಿ ನಮ್ಮ ತಂದೆ ತಾಯಿಯವರು ನನಗೆ ಟೈಮ್ ಸಿಗ್ತಿಲ್ಲ, ನಾನು ಆಚೆ ಹೋಗಬೇಕು, ನನಗೆ ನನ್ನ ಟೈಮ್ ಬೇಕು, ನನಗೆ ಆ ಥರ ಇರಲಿಲ್ಲ. ಅವರು ಕಂಪ್ಲೀಟ್ ಒಂದ್ಸತಿ ಮಗು ಹುಟ್ಟಿದ ತಕ್ಷಣ ಕಂಪ್ಲೀಟ್ ಕಾನ್ಸಂಟ್ರೇಷನ್ ನಮ್ಮ ಮೇಲೆ ಇರ್ತಿತ್ತು. ಅವ್ರು ಅಷ್ಟು ಕಂಪ್ಲೀಟ್ ಕಾನ್ಸಂಟ್ರೇಷನ್ ಕೊಟ್ಟಿರೋದಕ್ಕೆ ನಾವು ಇಷ್ಟು ಸಂಸ್ಕೃತಿಯಾಗಿ ಇಷ್ಟು ಒಂದು ಒಳ್ಳೆ ಬಿಹೇವಿಯರ್ ಇಟ್ಕೊಂಡು ಬೆಳೆದಿರೋದು ಕಾರಣನೇ ನಮ್ಮ ತಂದೆ ತಾಯಿ. ಸೊ ಅದೇ ಥರ ತಂದೆ ತಾಯಿ ಇವಾಗಲೂ ಅವ್ರು ಖಂಡಿತ ಅವ್ರ ಮಕ್ಳ ಮೇಲೆ ಕಾಳಜಿ ತೋರಿಸ್ತಾರೆ, ಒಳ್ಳೆ ಎಜುಕೇಷನ್ ಕೊಡ್ತಾರೆ, ಬಟ್ಟೆ ಕೊಡಿಸ್ತಾರೆ, ಎಲ್ಲ ಕೊಡಿಸ್ತಾರೆ. ಬಟ್ ಎಲ್ಲೋ ಒಂದು ಆ ಕನೆಕ್ಷನ್ ಅಥವಾ ಆ ಫುಲ್ ಟೈಮ್ ಕೊಡೋದು ನಮ್ಮ ಮಕ್ಕಳಿಗೆ ಕೊಡೋದು. ಇವಾಗ ಹೇಗಾಗಿದೆ, ತಂದೆ ತಾಯಿ ಫೋನ್ ನೋಡ್ತಾರೆ, ಮಕ್ಕಳು ಫೋನ್ ನೋಡ್ತಾರೆ. ಮುಂಚೆ ನಮ್ಗೆ ಹಂಗೆ ಇರ್ತಿರ್ಲಿಲ್ಲ. ಫೋನ್ ಇರುತ್ತೆ, ಆಚೆ ಆಟ ಆಟಾಡ್ಕೊಂಡಿರೋರು, ಅವ್ರು ಅಡುಗೆ ಮಾಡೋರು, ಊಟ ಟೈಮಿಗೆ ಕರೋರು, ಆರಾಮಾಗಿ ಊಟ ಮಾಡೋರು, ಓದ್ತಾ ಇದ್ವಿ, ಟ್ಯೂಷನ್ಗೆ ಹೋಗ್ತಿದ್ವಿ, ಬರ್ತಿದ್ವಿ, ಅದೇ ಒಂದು ಜೀವನ ಆಗಿತ್ತು. ಈಗ ತುಂಬ ಬದಲಾಗಿದೆ. ನೀವೇನು ಕೇಳ್ತಿದ್ದೀರ, ಒಂದು ಜೆನ್ಸಿಗೆ ಏನು ತೋರಿಸುತ್ತೆ ಅದು ಈ ಎಲ್ಲ ಪಾತ್ರಗಳು 100% ಕನೆಕ್ಟ್ ಮಾಡುತ್ತೆ ಈ ಜೆನ್ಸಿ ಮಕ್ಕಳಿಗೆ ಆ್ಯಂಡ್ ಫಾರ್ ದ ಪೇರೆಂಟ್ಸ್. ಶೋರ್. ಓಕೆ, ಈಗ ನಂಗೆ ಅಯ್ಯೋ ಶಿವನೇ ಸಾಂಗ್ ವಾಟ್ ನಂಗೆ ಏನು ಸಾಂಗ್ಸ್ ಇದೆ ಅದೆಲ್ಲ ಓಕೆ, ಕೇಳಲಿಕ್ಕೆ ಚೆನ್ನಾಗಿದೆ, ಅದು ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ ಆಲ್ರೆಡಿ, ದಟ್ ಇಸ್ ಆಲ್ ಫೈನ್. ಬಟ್ ಸಿನಿಮಾ ಅಂತ ಬಂದಾಗ ಕಥೆ ಜೊತೆಗೆ ಎಷ್ಟರ ಮಟ್ಟಿಗೆ ಬ್ಲೆಂಡ್ ಆಗುತ್ತೆ ಇದು ಅಂದರೆ ದ ಮೊಮೆಂಟ್. ಈಗ ಅಯ್ಯೋ ಶಿವನೇ ಯಾಕೆಂದರೆ ಆ ಸಾಂಗ್ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ, ಲಾಟ್ ಆಫ್ ವರ್ಕ್ ಹ್ಯಾಸ್ ಗಾನ್ ಇನ್ ಟು ದಟ್ ಮೇಕಿಂಗ್, ಅದೆಲ್ಲ ಇದೆ. ಅಂದರೆ ನಮಗೆ ಥಿಯೇಟ್ರಲ್ಲಿ ನೋಡುವಾಗ ಅದು ಎಷ್ಟರ ಮಟ್ಟಿಗೆ ಕನೆಕ್ಟಿವಿಟಿ ಫ್ಯಾಕ್ಟರ್ ಏನು ಅಂದರೆ ಕಥೆಯಲ್ಲಿ ಮಧ್ಯದಲ್ಲಿ ಏನೋ ಬ್ರೇಕ್ ಆದಂಗೆ ಬರುತ್ತಾ ಆ ಹಾಡು ಹೇಗೆ ಅಂತ? ನಾವು ಕಥೆಯಲ್ಲಿ ಬ್ರೇಕ್ ಆಗೋ ಥರ ಬರ್ತಿದ್ರೆ ಮೋಸ್ಟ್ಲಿ ಆ ಸಾಂಗ್ನ ಎತ್ತಾಕ್ಬಿಡ್ತಿದ್ರು, ಬೇಡವೇ ಬೇಡ ಅಂತ ಹೇಳ್ತಿದ್ರು. ಇಡೀ ಸಿನಿಮಾದಲ್ಲಿ 6 ಸಾಂಗ್ ಇದೆ. 6 ಸಾಂಗು ಕೂಡ ಅದ್ರಲ್ಲಿ 5 ಸಾಂಗು ಎಲ್ಲೂ ಕಥೆನ ಬ್ರೇಕ್ ಮಾಡಲ್ಲ, ಸ್ಟೋರಿ ಕ್ಯಾರಿ ಮಾಡುತ್ತೆ. ಒಂದು ಫೈಟ್ ಸೀಕ್ವೆನ್ಸಿಂದ ಹಿಡ್ಕೊಂಡು ಅಥವಾ ಒಂದು ಸಾಂಗ್ ಇಟ್ಕೊಂಡು ಎಲ್ಲೂ ಇದು ಕತೆ ಮಧ್ಯ ಸುಮ್ಮನೆ ತುರುಕ್ಸಿದೀವಿ ಅಂತ ಎಲ್ಲೂ ಅನ್ಸಲ್ಲ, ಕಂಪ್ಲೀಟಾಗಿ ಕ್ಯಾರಿ ಮಾಡುತ್ತೆ. ಆಮೇಲೆ ನಿಮ್ಗೆ ಫೀಲ್ ಕೊಡುತ್ತೆ, ಈ ಸಾಂಗ್ ಇಲ್ಲಿ ಇರಬೇಕಿತ್ತು, ಕರೆಕ್ಟಾಗೇ ಇದೆ ಅಂತ ಅನ್ಸುತ್ತೆ. ಆ್ಯಂಡ್ ವಿಜುವಲಿ ಕೂಡ ನೀವೇನು ಸಾಂಗ್ ಇವಾಗ ಏನು ಕೇಳಿದ್ದೀರಾ ಅದನ್ನ ನೀವು ಲಿರಿಕಲಿ ಅಷ್ಟೇ ನೋಡಿರೋದು, ಬಟ್ ವಿಜುವಲಿ ಇನ್ನೂ ತುಂಬ ಚೆನ್ನಾಗಿದೆ. ಬಿಕಾಸ್ ನಾವು ಶೂಟಿಂಗ್ ಮಾಡಿರೋದ್ರಿಂದ ಆ ಒಂದು ಗ್ರ್ಯಾಂಡ್ಯೂರ್, ಆ ಒಂದು ಲೈಟ್ಸು, ಆಮೇಲೆ ಹಳ್ಳಿ ವಾತಾವರಣ, ಆ ಮೋಡಗಳು, ಆ ಬೆಟ್ಟಗಳು, ಆಮೇಲೆ ಆ ನದಿ ಎಲ್ಲ ಕವರ್ ಆಗಿದೆ. ಒಟ್ಟು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಚಂದ ಜಾಗಗಳಿದಾವೆ ಅದನ್ನೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಅದೆಲ್ಲ ತುಂಬ ವಿಜುವಲಿ ಟ್ರೀಟ್ ಕೊಡುತ್ತೆ ಸಿನಿಮಾದಲ್ಲಿ. ಓಕೆ, ನಾನು ಅಂದರೆ ಜೆನ್ಸಿ ಕಿಡ್ಸಿಗೆ ಯಾಕೆ ಕನೆಕ್ಟ್ ಆಗುತ್ತೆ ಅಂತ ಆ ಪ್ರಶ್ನೆ ಯಾಕೆ ಕೇಳಿದ್ದು ಅಂತಂದರೆ, ಫಸ್ಟ್ ಆಫ್ ಆಲ್ ಅವ್ರಿಗೆ ಈಗ ಲೈಕ್ ಅಂದರೆ ಲವ್ ಅಂತಂದರೆ ಈಗ ಒಂದು ಸಿಂಗಲ್ ಪರ್ಸನ್ ಜೊತೆಗೆ ಅಷ್ಟೇ ಆಗಬೇಕು ಅನ್ನೋ ಥರ ನಂಬಿಕೆಯಲ್ಲಿ ಅವ್ರು ಬದುಕ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಅವರು ಓಕೆ ಆ ಟೈಮಿಗೆ ಸಿಚುವೇಶನ್ಶಿಪ್ ಅಂತ ಹೇಳ್ತಾರೆ, ಇನ್ನೊಂದು ಬ್ರೆಡ್ ಕೌಂಟ್ ಇರುತ್ತೆ, ಹೆಸರೇ ಇಲ್ದಿರೋ ಒಂದು ರಿಲೇಷನ್ಶಿಪ್ ಆಗಿರುತ್ತೆ. ಆ ಟೈಮಿಗೆ ಒಂದೇನೇನೋ ಒಂದು ಬೇರೆ ಬೇರೆ ಥರದ್ದೆಲ್ಲ ಅವರು ಅದರಲ್ಲಿ ಅವರು ಮುಳುಗಿ ಹೋಗಿರ್ತಾರೆ. ಲೈಕ್ ಅವ್ರಿಗೆ ಆ್ಯಕ್ಚುಲಿ ಇಲ್ಲ ನಿಜವಾಗ್ಲೂ ಲವ್ ಅಂದರೆ ಇದು ಅನ್ನೋದು ಕನೆಕ್ಟ್ ಆಗಬೇಕಲ್ಲ ಆ್ಯಕ್ಚುಲಿ ಸಿನಿಮಾ ನೋಡಿದಾಗ, ಆ ಥರದ್ದು ವಿಷಯ ಇರುತ್ತೆ. ನೀವು ತುಂಬ ಡೀಪಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೀರಾ. 100% ಅಂದರೆ ಇವಾಗಿನ ಜನ್ರೇಷನ್ ನಾನು ನೋಡಿರೋ ಪ್ರಕಾರ ನಾವು 90s ಜನರಿಂದ ನಮಗೆ ಪ್ಯೂರ್ ಲವ್, ಓಲ್ಡ್ ಸ್ಕೂಲ್ ಲವ್ ತುಂಬ ಖುಷಿ ಕೊಡುತ್ತೆ. ಬಟ್ ಈಗಿನ ಮಕ್ಕಳೆಲ್ಲ ಅದಿಲ್ಲ. ನಾನು ನನ್ನ ಕಸಿನ್ಸಲ್ಲೇ ನೋಡ್ತೀನಿ, ಒಂಥರ ಇವತ್ತು ಇವನ್ ಚೆನ್ನಾಗಿದ್ರೆ ನಾಳೆ ಇನ್ನೊಬ್ರು ಹಂಗಾಗಿ ಒಪಿನಿಯನ್ಸ್ ಅಂದರೆ ಒಂದು ರಿಲೇಷನ್ಶಿಪ್ ಅನ್ನೋದು ಎಷ್ಟೇ ಕಷ್ಟ ಬರಲಿ ಇಬ್ಬರು ಒಟ್ಟಿಗೆ ನಿಲ್ಲೋದು. ನಾವು ಎಷ್ಟೇ ಜಗಳ ಆಡಿದ್ರು, ಇವಾಗ ಒಂದು ಹುಡುಗ ಒಂದು ಹುಡುಗಿ ಎಷ್ಟೇ ಜಗಳ ಆಡಿದ್ರು ನಾವು ಕೊನೆಗೆ ಒಟ್ಟಿಗೆ ಬಂದೇ ಬರ್ತೀವಿ ಅನ್ನೋ ಭರವಸೆಯಲ್ಲಿ ಮುಂಚೆ ಪ್ರೀತಿಗೆ ಒಂದು ಬೆಲೆ ಇರ್ತೀವಿ. ಇವಾಗ ಒಂದು ಮನಸ್ತಾಪ ಬಂದರೆ ಸಾಕು, ಒಂದು ಚಿಕ್ಕ ಮನಸ್ತಾಪ, ಬೇಡ ನಿಮ್ಗೆ ಇಷ್ಟ ಅಲ್ವಾ ಬಿಡು ನಾನು ಹೋಗ್ತೀನಿ ಬೇರೆ, ಆ ಥರ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದೆ. ಐ ಥಿಂಕ್ ದಟ್ ವಿಲ್ ಬ್ರೇಕ್. ಅದು ಈ ಜೀವನದಲ್ಲಿ ಪ್ರೀತಿ ಅಷ್ಟೇ ಅಲ್ಲ, ಜಗತ್ತಲ್ಲಿ ಪ್ರೀತಿಗೂ ಮೀರಿ ತಂದೆ ತಾಯಿ ಅಂತ ಇದ್ದಾರೆ. ಆ ಎಲ್ಲದಕ್ಕೂ ಮೀರಿ ನಮ್ಮನ್ನು ನಾವು ನೋಡ್ಕೋಬೇಕು, ನಮ್ಮ ಗುರಿ ಇದೆ, ನಾವು ಓದಬೇಕು, ನಾವು ಚೆನ್ನಾಗಿ ಕೆಲಸ ಮಾಡಬೇಕು, ನಮ್ಮ ತಂದೆ ತಾಯಿ ಒಳ್ಳೆ ಹೆಸರು ತರಬೇಕು, ಅದೆಲ್ಲ ಅಂಶನೂ ಕವರ್ ಮಾಡುತ್ತೆ. ಬರೀ ಪ್ರೀತಿನೇ ನಿಮಗೆ ಜಗತ್ತು, ಪ್ರೀತಿ ಇಲ್ಲ ಅಂದರೆ ಸತ್ತೋಗ್ಬಿಡ್ಬೇಕು. ಎಷ್ಟೊಂದು ಜನ ಪ್ರೀತಿಯಿಂದ ಸೂಸೈಡ್ ಮಾಡ್ಕೊಂಡು ಇದ್ದಾರೆ. ನಾನು ಮೊನ್ನೆ ನನ್ನ ಫ್ರೆಂಡ್ ಯಾರೋ ಒಬ್ರು ಒಂದು ಹುಡುಗಿ ಅವಳು ಮದುವೆ ಆಗೋದ್ಲು ಅಂತ ಅವನು ಕುಡ್ದು ಸತ್ತೋಗಿರೋದು. ನಿಜವಾಗ್ಲೂ ನಡೆದಿರೋದು. ಹೌದಾ? ಕುಡ್ದು ಈಸ್ ನೋ ಮೋರ್ ನೌ ಟುಡೇ. ಅಂದರೆ ಅಷ್ಟು ಕುಡ್ದಿದ್ದಾನೆ ಅಂದರೆ ಆ ಲೆವೆಲ್ಗೆ ಡಿಪ್ರೆಷನ್. ಅದೇ ಜೀವನ ಆಗಕ್ಕೆ ಚಾನ್ಸೇ ಇಲ್ಲ. ಡಿವಿಯೇಷನ್ಸ್ ಇರ್ಬಾರ್ದು, ಒಳ್ಳೆ ಆಪರ್ಚುನಿಟೀಸ್ ಇದೆ. ಇಟ್ಸ್ ವರ್ಲ್ಡ್ ಇಸ್ ಓಪನಿಂಗ್ ಟು ಮೆನ್ ಆ್ಯಂಡ್ ವಿಮೆನ್ ಬೋತ್. ಸೊ ಅದನ್ನೆಲ್ಲ ಅಂಶಗಳನ್ನ ಇಟ್ಕೊಂಡು ಹೇಗೆ ನೀವು ನಿಮ್ಮ ಜೀವನ ಮೇಲೆ ಫೋಕಸ್ ಮಾಡಬೇಕು ಅನ್ನೋದು ಕೂಡ ನೈಸ್. ಓಕೆ, ಅಂದರೆ ಸೊ ಇದು ಬ್ಲಡಿ ಲವ್ ಅಂದರೆ ಏನು ಎಕ್ಸಾಕ್ಟ್ಲಿ ಅಂದರೆ ಲವ್ ಮಾತ್ರ ಅಲ್ಲ, ಅಂದರೆ ಜೀವನದ ಒಂದು ಅದಷ್ಟೇ ಅಲ್ಲ ಲೈಫಲ್ಲಿ ಅಂತ ಹೇಳೋಕೆ ಹೊರಟಿರೋ ಸಿನಿಮಾನ ಆಗಾದ್ರೆ ಇದು? ಕರೆಕ್ಟ್ 100%. ಬ್ಲಡಿ ಲವ್ ಬರೀ ಲವ್ ಅಷ್ಟೇ ಅಲ್ಲ, ಲವ್ಕ್ಕಿಂತ ಮೀರಿ ಜೀವನ ಇದೆ ಅಷ್ಟೇ. ಹೇಳ್ತಾರೆ ಪ್ರೀತಿಯಲ್ಲಿ
ಪ್ರೀತಿ ಅನ್ನೋದು ಹೇಗಂದ್ರೆ ಅತಿ ಹೆಚ್ಚು ಜಗತ್ತಲ್ಲಿ ಖುಷಿ ಕೊಡೋದು, ಅತಿ ಹೆಚ್ಚು ದುಃಖ ಕೊಡೋದು ಪ್ರೀತಿ ಒಂದೇ. ಪ್ರೀತಿ ಇರೋ ಶಕ್ತಿ ಅದು ಅಂತ ಹೇಳ್ತಾರೆ. ಬಟ್ ನಮ್ಮ ಜೆನ್ಸಿ ಕಿಡ್ಸ್ ಇರ್ಬೋದು, ಈಗಿನ ಪ್ರೀತಿ ಸ್ಟೇಟ್ಮೆಂಟೇ ಚೇಂಜ್ ಆಗೋಗಿದೆ. ಆ ಸ್ಟೇಟ್ಮೆಂಟ್ ಚೇಂಜ್ ಈ ಸಿನಿಮಾಯಿಂದ ನಾವು ಚೇಂಜ್ ಆಗ್ಬಿಡಿ, ಜೀವನ ಚೇಂಜ್ ಮಾಡ್ಕೊಂಬಿಡಿ ಅಂತ ಹೇಳ್ತಿಲ್ಲ. ಇಟ್ ಇಸ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಆಲ್ಸೋ. ಸೊ ಈಗ ಮಲೈಕ್ ಅವರು ಆಕ್ಚುಲಿ ಯಾವ ಥರದ ಲವ್ ಅಲ್ಲಿ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಈ ತರ ಚೇಂಜಸ್ ಆಗ್ತಾ ಇರುತ್ತಲ್ಲ ಎವ್ರಿ ಡೇ, ಆ ಥರದ ಲವ್ ಅಲ್ಲಿ ಇಂಟ್ರೆಸ್ಟ್ ಅಥವಾ ಇಲ್ಲ ಸಿಂಗಲ್ ಓಲ್ಡ್ ಸ್ಕೂಲ್ ಟೈಪ್ ಒಬ್ಬರನ್ನೇ ಲವ್ ಮಾಡಿದ್ರೆ ಒಬ್ಬರನ್ನೇ, ಮದುವೆ ಆದ್ರೆ ಅವ್ರನ್ನೇ, ಆ ಥರ? ಒಬ್ರೆ ಮದುವೆ ಆದರೆ ಒಬ್ಬರನ್ನೇ ಇಷ್ಟಪಟ್ಟು ಅವರನ್ನೇ ಮದುವೆ ಆಗ್ಬೇಕು. ಎಷ್ಟೇ ಕಷ್ಟ ಆಗಲಿ ನಾನು ಏನಾದರೂ ಸ್ಯಾಕ್ರಿಫೈಸ್ ಮಾಡ್ಬೋದು, ಏನಾದರೂ ಮಾಡೋಕ್ಕೆ ರೆಡಿ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಮ್ಮ ಅಮ್ಮನ ಹತ್ರ ಆದರೆ ನಾನು ಮೊನ್ನೆ ಮಾತಾಡ್ತಿರುವಾಗ ಹೇಳಿದೆ, ಅಂದರೆ ಮದುವೆ ಆಗೋ ಹೊಸ್ತ್ರದಲ್ಲಿ ನಮ್ಮಮ್ಮ ತುಂಬ ಪರ್ಫ್ಯೂಮ್ ಇಷ್ಟ ಇರ್ತಿತ್ತಂತ ಅವ್ರಿಗೆ, ಪರ್ಫ್ಯೂಮ್ ಹಾಕೊಳ್ಳೋಕ್ಕೆ. ಒಂದ್ಸತಿ ಮದುವೆ ಆದ್ಮೇಲೆ ನನ್ನ ಗಂಡಂಗೆ ಪರ್ಫ್ಯೂಮ್ ಇಷ್ಟ ಇಲ್ಲ ಅಂತ ಗೊತ್ತಾದ ತಕ್ಷಣ ಪರ್ಫ್ಯೂಮ್ ಹಾಕೊಳ್ಳೋದು ಇಲ್ಲಿವರೆಗೂ ಹಾಕೊಂಡಿಲ್ಲ ಕಣೆ, ನೀನು ಹೊಸದು ಕೊಡ್ಸಿದ್ಮೇಲೆ ಇವಾಗ ಹಾಕೋತಾ ಇದ್ದೀನಿ ನಾನು ಅಂತ ಹೇಳ್ತಾರೆ. ಆ ಥರ ಒಂದು ಜೀವನ ಅಂಥವ್ರನ್ನ ನಾವು ನೋಡ್ಕೊಂಡ್ ಬಂದಾಗ ಅದೇ ಥರ ಪ್ರೀತಿನೂ ನಮಗೂ ಬೇಕಂತ ಅನ್ಸುತ್ತೆ. ಈ ಥರ ದಿನಕ್ಕೊಬ್ರನ್ನ ಚೇಂಜ್ ಮಾಡಿಕೊಂಡು ನಾನು ಹುಡುಗಿರ್ಗೆ ಹೇಳೋದ್ರಿಂದ ಆಸ್ತಿ ಸಂಪತ್ತು ಎಲ್ಲ ಬೇಕು ಜೀವನದಲ್ಲಿ ಲೈಫ್ ಲೀಡ್ ಮಾಡಕ್ ಅವೆಲ್ಲ ಬೇಕೇ ಬೇಕು. ದುಡ್ಡಿಲ್ದೆ ಅಂತೂ ನಾನು ಈ ಬಟ್ಟೆ ಹಾಕೊಳಕ್ ಆಗ್ತಿರ್ಲಿಲ್ಲ, ನೀವು ಈ ಬಟ್ಟೆ ಹಾಕೊಳಕ್ ಆಗ್ತಿಲ್ಲ. ಬಟ್ ಅದೊಂದು ಸೀಮಿತ ಇರುತ್ತೆ. ಹಾಗಂತ ದುಡ್ಡಿರೋನ್ನೇ ಮದುವೆ ಆದ್ರೆ ದುಡ್ಡಿರೋರ್ನೇ ಮದುವೆ ಆಗಿ ನೋಡ್ಕೊಂಡೇ ಆಗಿ ಅಚ್ಚುಕಟ್ಟಾಗಿ ನಿಮ್ಗೆ ಎಷ್ಟು ಜೀವನ ಮಾಡಬೇಕು ಅಷ್ಟು ಅವ್ನು ಗಂಡ್ಸಾದವ್ನು ಅವ್ನು ದುಡಿಲೇಬೇಕು, ಹೆಂಗ್ಸಾದವ್ರು ನೀವು ಮನೆ ನೋಡ್ಕೊಳ್ಳೇಬೇಕು. ಇಟ್ ಇಸ್ ಅ ನೋಷನ್ ಇನ್ ದ ವರ್ಲ್ಡ್. ಬಟ್ ಇವಾಗಿನ ಕಾಲದಲ್ಲಿ ಹುಡುಗಿರು ಕೆಲಸ ಮಾಡ್ತಿದ್ದಾರೆ, ಹುಡುಗರು ಮನೆ ಕೆಲಸ ಮಾಡ್ತಾರೆ. ಅದು ಒಂದು ಪ್ಲಸ್ ಪಾಯಿಂಟ್ ಆಫ್ ದಿ ಜೆನ್ಜಿ ಅಂತ ನನ್ಗನ್ಸುತ್ತೆ. ಬಟ್ ಇವಾಗ ನನಗೆ ದುಃಖ ಆಗ್ತಿದೆ ಅಂದ್ರೆ, ನನಗೆ ಬೇಜಾರಾಗ್ತಿದೆ ಅಂದ್ರೆ, ನನ್ನ ಗಂಡ ಇಷ್ಟು ಹಣದ ತಂದ್ಬಿಟ್ಟು ಅಲ್ಲಿ ಅದ್ರ ಮೇಲೆ ಮಲ್ಕೊ ಅಂದ್ರೆ ನಾನು ಮಲಗಕ್ಕಾಗಲ್ಲ. ನನಗೆ ದುಃಖ ಆದಾಗ ಅವ್ನ್ ಹೆಗಲ್ಬೇಕು, ಅವ್ನ ಶೋಲ್ಡರ್ಸ್ ಬೇಕು. ಸೊ ಐ ಬಿಲಾಂಗ್ ಟು ದಟ್ ಕೈಂಡ್ ಆಫ್ ಲವ್. ಬಟ್ ಈಗ ನಾರ್ಮಲ್ಸಿ ಅಂದ್ರೆ ಸಖತ್ ಬ್ರೇಕ್ ಆಗ್ತಾ ಇದೆ ಅಂದ್ರೆ ಹುಡುಗಿಯರು ಕೂಡ ತುಂಬಾ ಕೆಲಸ ಮಾಡಕ್ಕೆ ಶುರು ಮಾಡಿದ್ದಾರೆ, ಮತ್ತೆ ಅವ್ರು ಇಂಡಿಪೆಂಡೆಂಟ್ ಆಗಿ ಅವ್ರದೇ ಆದಂತಹ ಒಂದು ಸ್ಟ್ಯಾಂಡ್ ತಗೋತಾ ಇದ್ದಾರೆ ಅವ್ರ ಲೈಫಲ್ಲಿ. ಬಟ್ ಕೆಲವೊಂದೊಂದ್ಸಲ ಈಗ ಹುಡುಗರಿಗೆ ಈ ತರ ಸ್ಟ್ರಾಂಗ್ ವಿಮೆನ್ ಇರ್ತಾರಲ್ಲ, ಅವ್ರನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತಿದೆ ಆಕ್ಚುಲಿ. ಸೊ ಅವಾಗ ನೀವು ಅಂದ್ರೆ ಈಗ ನೀವು ಹೇಳಿದ್ರಿ ಅದು ನಿಮ್ಮ ತಾಯಿಯವ್ರ ಒಂದು ಪರ್ಫ್ಯೂಮ್ ಏನೋ ಅದನ್ನ ಸ್ಯಾಕ್ರಿಫೈಸ್ ಮಾಡಿದ್ರು. ಬಟ್ ಈಗ ಹಂಗಂತೇಳಿ ಫಾರ್ ಅನ್ ಇನ್ಸ್ಟೆನ್ಸ್ ಈಗ ನಿಮ್ದು ಆಕ್ಟಿಂಗ್ ಫೀಲ್ಡ್ನೇ ಬಿಡಬೇಕು ಅನ್ನುವಂತಹ ಒಬ್ಬ ಒಳ್ಳೆ ತುಂಬಾ ಪ್ರೀತಿಸುವಂತಹ ವ್ಯಕ್ತಿ ಸಿಗ್ತಾನೆ, ನೀವು ಬಿಡಕ್ಕೆ ರೆಡಿ ಇದ್ದೀರಾ? ಮೇ ಬಿ. ಓಕೆ, ಖಂಡಿತ. ಹೌದಾ? ಬಟ್ ಅದನ್ನ ಹೆಂಗೆ ಅದು ಪ್ರೀತಿಯಿಂದ ಕನ್ಸಿಡರ್ ಮಾಡೋದು ಅಂದ್ರೆ ಗ್ರೋತ್, ತನ್ನ ಪಾರ್ಟ್ನರ್ನ ಗ್ರೋತನ್ನ ಕೂಡ ಅವರು ಯೋಚನೆ ಮಾಡ್ಬೇಕಾಗತ್ತಲ್ಲ. ತನಗೇನೋ ಇಷ್ಟ ಇಲ್ಲ ಅಂತ ಅವ್ರು ಹೆಂಗೆ ಹೇರಕ್ಕಾಗತ್ತೆ ಅದನ್ನ? ಸಿ ಮೇ ಬಿ ಆಕ್ಟಿಂಗ್ ಇರೋದ್ರಿಂದ ಅವ್ನು ನಂಗೆ ಹೇಳ್ತಿದ್ದಾನೇನೋ ಆ ಹುಡುಗ, ಅಥವಾ ಬೇರೆ ವಿಷಯದಲ್ಲಿ ಇರ್ತಾರೆ ಮೇ ಬಿ ಆರಾಮಾಗಿರು. ಸಿ ಆಕ್ಟಿಂಗ್ ಅನ್ನೋದು ಹೇಗಾಗೋಗುತ್ತೆ ಅಂದ್ರೆ, ಇವಾಗ ನೀವು ನಿಮ್ಮ ಹುಡುಗಿ ಆಕ್ಟಿಂಗ್ ಮಾಡ್ತಿಳೆ ಅನ್ಕೊಳ್ಳಿ, ಮದುವೆ ಆದ್ಮೇಲೆ ಆಕ್ಟಿಂಗ್ ಮಾಡ್ತಿಲ್ಲ ಅಂದ್ರೆ ನಿಮ್ಗೆ ಓಕೆನಾ? ಶಿ ಇಸ್ ಓಕೆ ಟು ಗೆಟ್ ರೊಮ್ಯಾನ್ಸ್ ವಿತ್ ಎನಿ ಅದರ್ ಮ್ಯಾನ್. ದಟ್ ಇಸ್ ಯುವರ್ ಮೈಂಡ್. ಬಿಕಾಸ್ ನನಗೆ ಅದು ಆ ಪ್ರೊಫೆಷನ್ ಬಗ್ಗೆ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ಮೇಕಿಂಗ್ ಹೆಂಗಿರುತ್ತೆ, ಏನ್ ಮಾಡ್ತಾರೆ. ಒಂದು ಪ್ರಾಬ್ಲಮ್ ನಮ್ಮ ಜನರೇಷನ್ ಇದೆ, ನಮ್ಮ ಪ್ರೊಫೆಷನ್ ತುಂಬಾ ಡಿಫ್ರೆಂಟ್ ಲೆವೆಲ್ ತಗೊಂಡ್ಬಿಟ್ಟಿದ್ದಾರೆ. ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲಿ ಬರೀ ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿ ನಮ್ಮ ಫೀಲ್ಡ್ ಅಲ್ಲಿ. ಇವಾಗ ನಮ್ಮ ತಂದೆ ತಾಯಿನೂ ನನ್ಗೆ ಇಲ್ಲಿ ಕಳ್ಸುವಾಗ ತುಂಬಾ ಒಂದು ಅಂದ್ರೆ ಸೊಸೈಟಿ ಏನಂತೆ, ಮಗಳನ್ನ ಇಂಥದಕ್ಕೆ ಹಾಕ್ತಾ ಇದಾರಲ್ಲ ಆಕ್ಟಿಂಗ್ ಅಂತ ಒಂದು ಖುಷಿ ಪಡ್ತಾರೆ. ಅವರೇ ಫಸ್ಟ್ ಬಯೋದು, ಅವರೇ ಹಿಂದ್ಗಡೆನೂ ಮಾತಾಡ್ಕೊಳ್ಳೋದು, ಅವರೇ ಖುಷಿ ಪಡೋದು. ಸೊ ಆ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಕಳಿಸಿದಾಗ ನನಗೂ ಒಂದು ಜವಾಬ್ದಾರಿ ಇರುತ್ತೆ. ಇವಾಗ ನಮ್ಮಮ್ಮಂಗೆ ನನಗೆ ಬೋಲ್ಡ್ ಸೀನ್ಸ್ ಮಾಡಕ್ ಓಕೆ ಇರ್ಬೋದು, ನಮ್ಮಮ್ಮಂಗೆ ಇಷ್ಟ ಇರಲ್ಲ. ಯಾಕೆ ಇಷ್ಟ? ಅದು ಪ್ರೀತಿನೇ. ಇವಾಗ ಹುಡುಗಿ ಮಧ್ಯೆ ಬರ್ಬೇಕಂತೇನಿಲ್ಲ. ನಮ್ಮಪ್ಪಂಗೆ ಇಷ್ಟ ಇಲ್ಲ, ನಮ್ಮಮ್ಮಂಗೆ ಇಷ್ಟ ಇಲ್ಲ, ಅದನ್ನ ನಾನು ಕನ್ಸಿಡರ್ ಮಾಡಬೇಕು. ಎಷ್ಟು ಲಿಮಿಟ್ ಇರಲ್ಲ ಅಷ್ಟು ಮಾಡಬೇಕು. ಸೊ ದಟ್ ಇಸ್ ಕನ್ಸಿಡರ್ಡ್ ಆಸ್ ಲವ್ ಫಾರ್ ಮೀ. ಎಲ್ಲ ತೀರಾ ಬಿಟ್ಕೊಟ್ರೆ ಅಲ್ಲಿ ಓಲ್ಡ್ ಸ್ಕೂಲ್ ಲವ್ ಇರಲ್ಲ, ಅಲ್ಲಿ ಓಪನ್ ರಿಲೇಶನ್ಶಿಪ್ ಆಗಿ ಹೋಗುತ್ತೆ ಅದು. ಆ ರೀತಿ ಫೈನ್. ಅದೇ ಒಬ್ಬೊಬ್ರದ್ದು ಪರ್ಸ್ಪೆಕ್ಟಿವ್ ಒಂದು. ಸೊ ಈಗ ನಮ್ಮ ಗೀತನ ವಿಷಯಕ್ಕೆ ಬರೋದಾದ್ರೆ, ಅದು ನೀವ ರಚಿತಾರಾಮ್ ಅವರಾಗ ಗೊತ್ತಿಲ್ಲ ಈಗ, ಬಟ್ ನಿಮ್ದು ಕ್ಯಾರೆಕ್ಟರೈಸೇಷನ್ ತುಂಬ ಹಳ್ಳಿ ಹುಡುಗಿ ಟೈಪ್ಸ್ ಆ ಥರದ್ದೆಲ್ಲ ಇದೆ. ಮತ್ತೊಂದು ಕಿಸ್ಸಿಂಗ್ ಸೀನ್ ಎಲ್ಲ ಟ್ರೈಲರಲ್ಲಿ ಬರುತ್ತೆ ಆ್ಯಕ್ಚುಲಿ. ಸೊ ಎಷ್ಟು ಕಂಫರ್ಟಬಲ್ ಇದ್ರಿ ಅದೆಲ್ಲ ಮಾಡೋದಕ್ಕೆ ನೀವು ಅಂತ? ಯಪ್ಪ, ರಿಯಲ್ ಲೈಫಲ್ಲಿ ಕಿಸ್ಸಿಂಗ್ ಸೀನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಎಲ್ಲರೂ, ರೊಮ್ಯಾಂಟಿಸೈಸ್ ಆಗಿರುತ್ತೆ ಅಂತ. ತುಂಬ ಕಷ್ಟವಾಗಿರೋ ಸೀನ್ ಅಂದರೆ ನನಗೂ ಜಯದ್ ಅವ್ರಿಗೂ ತುಂಬ. ಹಿ ಈಸ್ ಆಲ್ಸೋ ವೆರಿ ಕಾನ್ಷಿಯಸ್, ವೆರಿ ಕನ್ಸರ್ವೇಟಿವ್ ಮ್ಯಾನ್, ವೆರಿ ಓಲ್ಡ್ ಸ್ಕೂಲ್ ಟೈಪ್ಸ್, ಜಸ್ಟ್ ಲೈಕ್ ಮೀ. ಅಯ್ಯೋ ಹೆಂಗ್ ಬಂದ್ಬಿಡ್ತಾ ಈ ಸೀನು ಅನ್ನಂಗೆ ಆಗ್ಬಿಡ್ತು, ನನ್ಗೆ ಏನು ಮಾಡ್ಬೇಕು ಇವಾಗ ಅಂತ ಫುಲ್ ಭಯ ಪಟ್ಟಿದೆ. ನಾವು ಚೀಟ್ ಮಾಡಿರೋದು ಕಿಸ್ಸಿಂಗ್ ಸೀನ್ನ, ಕಿಸ್ಸಿಂಗ್ ಸೀನ್ ಮಾಡಿಲ್ಲ. ಬಿಕಾಸ್ ನಾನು ಸರ್ ಒಪ್ಕೊಳ್ಳುವಾಗೆ ಐ ವಾಸ್ ವೆರಿ ಬೋಲ್ಡ್ ಸೀನ್ಸ್ ಮಾಡಲ್ಲ, ಕಿಸ್ಸಿಂಗ್ ಸೀನ್ ಮಾಡಲ್ಲ. ಅದು ಅವರು ಕೂಡ ಅದೇ ಕ್ಲಾಸಲ್ಲೇ ಸಿನಿಮಾ ಒಪ್ಪಿದ್ದು, ಜಯದ್ ಅವ್ರು ಕೂಡ. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಕಷ್ಟ ಆಯಿತು. ನಾನು ಇಲ್ಲಿವರೆಗೂ ಅಷ್ಟು ಟೇಕ್ಸ್ ಲೈಫಲ್ಲಿ ತೊಗೊಂಡಿಲ್ಲ, ಅಷ್ಟು ಟೇಕ್ಸ್ ಆ ಒಂದು ಕಿಸ್ಸಿಂಗ್ ಸೀನ್ಗೆ ತೊಗೊಂಡಿದ್ದು. ಬಿಕಾಸ್ ಚೀಟ್ ಮಾಡ್ತಿದ್ದೀವಿ. ನಾರ್ಮಲ್ ಕಿಸ್ ಅಂದ್ಬಿಟ್ರೆ ಅದು ಮೋಸ್ಟ್ಲಿ ಈಸಿ ಆಗುತ್ತೆ ಅನ್ನೋ ಗೊತ್ತಿಲ್ಲ ಬೇರೆಯವ್ರು ಹೇಗೆ ಮಾಡ್ತಾರೆ, ಬಟ್ ನಮಗೆ ತುಂಬ ಕಷ್ಟ ಆಯಿತು. ಆಮೇಲೆ ಮಳೆಯಲ್ಲಿ ಬೇರೆ ಇದ್ದಿದ್ದು ಅದು.
ಇಟ್ ವಾಸ್ ವೆರಿ ಡಿಫಿಕಲ್ಟ್. ಗೊತ್ತಿಲ್ಲ ಈಗ ಸ್ಕ್ರೀನ್ ಮೇಲೆ ಅದು ಹೇಗೆ ಬಂದಿದೆ ಅಂತ. ಡಿಫ್ರೆಂಟ್ ಆ್ಯಂಗಲ್ಸ್ ಅಲ್ಲಿ ತೊಗೊಂಡಿರ್ತಾರಲ್ವಾ ಸರ್, ಸೊ ಅದರಲ್ಲಿ ಜನಕ್ಕೆ ಗೊತ್ತಾಗಲ್ಲ ಅದು ಚೀಟ್ ಅಂತ, ಬಟ್ ಇಟ್ ಇಸ್ ಅ ಚೀಟಿಂಗ್ ಸೀನ್. ಓಕೆ, ಇವಾಗ ನಿಮ್ಮದು ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಫಿಲಮ್ ಕೂಡ ಅಂದರೆ ಟೆಕ್ನಿಕಲಿ ರಿಚ್ ತಂಡದ ಜೊತೆಗೆ ನೀವು ಆ್ಯಕ್ಚುಲಿ ಲೈಕ್ ಅಂದರೆ ಕೊಲಾಬ್ರೇಟ್ ಮಾಡ್ಕೊಂಡು ಬಂದಿದ್ದೀರಾ. ಅಂದರೆ ಹೌ ಫಾರ್ಚುನೇಟ್ ಆರ್ ಯು ಪ್ಲಸ್ ಹೌ ಲಕ್ಕಿ ಆರ್ ಯು ಆ್ಯಕ್ಚುಲಿ. ಅಂದರೆ ಫಸ್ಟ್ ಇವಾಗ ಉಪಾಧ್ಯಕ್ಷ ಇರ್ಬೋದು, ವಿದ್ಯಾಪತಿ ಮತ್ತು ಈ ಸಿನಿಮಾ ಅಫ್ಕೋರ್ಸ್ ಅನಿಲ್ ಕುಮಾರ್ ಸರ್ ಜೊತೆಗೆ 2 ಸಿನಿಮಾ ಮಾಡಿರೋದು. ಟೆಕ್ನಿಕಲಿ ಒಳ್ಳೆ ಸಿನಿಮಾ ಸಿಗುವಂಥದ್ದು ಒಬ್ಬ ಫ್ರೆಷರಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಅಟ್ಲೀಸ್ಟ್ ಕಂಟೆಂಟ್ ವೈಸ್ ಏನೋ ಒಂದು ಸಾಂಗ್ಸು ಇನ್ನೊಂದೇನೋ ರೀಚ್ ಆಗೋದಕ್ಕೆ, ಓಕೆ ನೀವೇನು ಮಾಡ್ತೀರಾ ಆ್ಯಕ್ಚುಲಿ, ವಾಟ್ ಈಸ್ ಯುವರ್ ಪೊಟೆನ್ಷಿಯಲ್ ಅಂತ ಗೊತ್ತಾಗೋದಕ್ಕೆ ಅದೊಂದು ಒಳ್ಳೆ ತಂಡ ಬೇಕಾಗುತ್ತೆ. ಸೊ ನಿಮಗೆ ಸಿಗ್ತಾ ಇರೋದ್ರ ಬಗ್ಗೆ ಎಷ್ಟು ಖುಷಿ ಇದೆ, ಅದ್ರ ಹಿಂದೆ ನಿಮ್ಮ ಒಂದು ಶ್ರಮ ಎಷ್ಟಿದೆ ಅಂತ? 100% ಸರ್, ಆಸ್ ಯು ಸೆಡ್ ಐ ಆಮ್ ವೆರಿ ಫಾರ್ಚುನೇಟ್. ನನಗೆ ತುಂಬ ಖುಷಿ ಇದೆ ಆ ವಿಷಯಕ್ಕೆ. ಆಮೇಲೆ ನಾನು ಎಲ್ಲ ಸಿನಿಮಾ ಇಲ್ಲಿವರೆಗೂ ನಾನು ಒಂದು 20 ಕತೆಗಳು ಕೇಳಿರ್ಬೋದು ಉಪಾಧ್ಯಕ್ಷ ಆಗಿ ವಿದ್ಯಾಪತಿ ಆದಮೇಲೆ. ಬಟ್ ಏನಕ್ಕೆ ಒಪ್ಕೊಳ್ಳಲ್ಲ ಅಂದರೆ ಬಡ್ಜೆಟ್ ಅನ್ನೋದು ಅದೊಂದೇ ಮ್ಯಾಟ್ರ್ ಆಗಲ್ಲ. ಇವಾಗ ಪ್ರೊಡಕ್ಷನ್ ಸ್ಟ್ರಾಂಗ್ ಆಗಿದ್ರೆ ನಾವು ನಮ್ಮ ಆ್ಯಕ್ಟಿಂಗ್ ಚೆನ್ನಾಗಾಗುತ್ತೆ, ನಾವು ಚೆನ್ನಾಗಿ ಕಾಣಿಸ್ತೀವಿ, ಒಳ್ಳೆ ಡೈರೆಕ್ಟರ್ ಇದ್ರೆ ಒಳ್ಳೆ ಸಂಭಾಷಣೆ ಇರುತ್ತೆ, ಒಳ್ಳೆ ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೆ ಸಾಂಗ್ಸ್ ಇರುತ್ತೆ. ಈಗ ನಾನು ಒಬ್ಬಳೇ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀನಿ, ನೀವು ಎಂಥ ಸಿನಿಮಾ ಆದರೂ ಮಾಡಿ ಅಂದರೆ ನಾನು ಎಲ್ಲೋ ಅಲ್ಲಿ ಸ್ಟ್ಯಾಂಡ್ ಔಟ್ ಆಗಲ್ಲ, ನಾನು ಎಲ್ಲೋ ಅಲ್ಲಿ ಕಾಣಿಸ್ಕೊಳ್ಳೋದು ಇಲ್ಲ. ಸೊ ನಾನು ವೆರಿ ಚೆನ್ನಾಗಿ ರೀಚ್ ಕೂಡ ಮಾಡಿಸ್ಬೇಕು. ಕರೆಕ್ಟ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಸಿನಿಮಾ ಮಾಡೋದು ಅಷ್ಟೇ ಅಲ್ಲ, ಅದು ಚೆನ್ನಾಗಿ ರೀಚ್ ಆಗಬೇಕು. ಕರೆಕ್ಟ್ 100%. ನಾನು ಸಿನಿಮಾ ಅಂತ ಅಷ್ಟೇ ತಗೊಳ್ಳಲ್ಲ, ಸೀರಿಯಲ್ ಕೂಡ ನನ್ನ ಎಂಟ್ರಿ ಇರ್ಬೋದು, ನನಗೆ ತೋರಿಸಿರೋ ರೀತಿ ಇರ್ಬೋದು, ತುಂಬ ಲಕ್ಕಿ ನಾನು ಆ ವಿಷಯದಲ್ಲಿ. ಆಸ್ ಅ ನ್ಯೂ ಕಮ್ಮರ್ ಮೋಸ್ಟ್ಲಿ ತುಂಬ ಜನಕ್ಕೆ ಸಿಗದೆ ಇರೋದು ನನಗೆ ಸಿಕ್ಕಿದೆ. ನನ್ನ ದೇವ್ರ ಹತ್ರ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್. ಆ್ಯಂಡ್ ಆಲ್ಸೋ ಟೆಕ್ನಿಕಲಿ ಕೂಡ ನೀವು ಹೇಳಿದಾಗೆ ಒಳ್ಳೆ ಪ್ರೊಡಕ್ಷನ್, ನಾನು ಒಳ್ಳೆ ಸ್ಟ್ರಾಂಗ್ ಟೀಮ್ನೇ ನಾನು ಆಯ್ಕೆ ಮಾಡೋದು ಕೂಡ ಹಾಗೆ. ನಾನು ಅದು ನೋಡ್ತೀನಿ ಅವ್ರು ಹೇಗೆ ತೋರಿಸ್ತಾರೆ. ಆಮೇಲೆ ಒಬ್ರು ಕತೆ ಹೇಳುವಾಗ ಅರ್ಥ ಹೋಗ್ಬಿಡುತ್ತೆ ನಮಗೆ, ಇವ್ರು ಎಷ್ಟು ಕೇಪಬಲ್ ಆಗಿ ಹೇಳ್ತಿದ್ದಾರೆ, ಇವ್ರಿಗೆ ಏನು ಮಾಡ್ತಿದ್ದಾರೆ ಅನ್ನೋ ಒಂದು ದೇವ್ರ ದಯಿಂದ ಒಂದು 2 ಸಿನಿಮಾಗೆ ನನ್ಗೆ ಆ ನಾಲೆಡ್ಜ್ ದೇವ್ರು ಕೊಟ್ಟಿದ್ದಾನೆ, ಅದನ್ನ ಈಸಿಯಾಗಿ ಜಡ್ಜ್ ಮಾಡ್ಬೋದು. ಸೊ ಐ ಥಿಂಕ್ ದಟ್ ಈಸ್ ಐ ಆಮ್ ವೆರಿ ಫಾರ್ಚುನೇಟ್. ಒಳ್ಳೆ ಸಾಂಗ್ಸ್ ಕೂಡ ಸಿಗುತ್ತೆ, ಸಿನಿಮಾಗಳು ಕೂಡ. ಬಟ್ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ನಾನು ಸಿನಿಮಾ ಮಾಡ್ತೀನಿ ಅಂತ. ಸೀರಿಯಲ್ ಮಾಡುವಾಗ ಇದು ಗೌರ್ಮೆಂಟ್ ಜಾಬ್ ಥರ ತಿಂಗ್ಳಿಗೆ ದುಡ್ಡು ಬರುತ್ತೆ, ಆರಾಮಾಗಿ ಬಿಡ್ಬೋದು, ದಿನಾ ಶೂಟಿಂಗ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಬಟ್ ನನಗೆ ಗೊತ್ತಿರಲಿಲ್ಲ ಇದು ಒಂದು ಎಂಡ್ ಅಂತ ಇರುತ್ತೆ ಸೀರಿಯಲ್ಗೆ. 1-2 ಇಯರ್ಸ್ ಆದಮೇಲೆ ಎಂಡ್ ಆಗುತ್ತೆ, 3 ಇಯರ್ಸ್ ಆದಮೇಲೆ ಎಂಡ್ ಆಗುತ್ತೆ ಅನ್ನೋ ಒಂದು ಇಮ್ಮೆಚ್ಯೂರ್ ವೇಯಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ ಅವಾಗ. ಬಟ್ ಲಕ್ಕಿಲಿ ಸಿನಿಮಾ ಸಿಕ್ಕಿದ್ದು, ಲಕ್ಕಿಲಿ ಸಿನಿಮಾ ಆಗಿದ್ದು. ಆ್ಯಂಡ್ ಒಂದು ಸಿನಿಮಾ ಗೆದ್ದ ತಕ್ಷಣ ಹಿಟ್ ಅಂತ ಕೊಟ್ಮೇಲೆ ಆ್ಯಡೆಡ್ ಆನ್ ರೆಸ್ಪಾನ್ಸಿಬಿಲಿಟಿ ಕೂಡ ಆ್ಯಂಡ್ ಪ್ಲಸ್ ಪಾಯಿಂಟ್ ಕೂಡ ಒಂದು ನ್ಯೂ ಕಮರ್ಗೆ. ಓಕೆ, ಅಂದರೆ ಫಾಲೋ ಅಪ್ ಕ್ವಶನ್, ಅಂದರೆ ನೀವೀಗ 3 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡಿರೋದ್ರಿಂದ ಪ್ಲಸ್ ಅಂದರೆ ಯು ಆರ್ ವೆರಿ ಚೂಸಿ, ನೀವು ಹೇಳಿದ್ರಿ ಅದಕ್ಕೆ ರೀಸನ್ಸ್ ಏನು ಅಂತ. ಅಂದರೆ ಆ ಟೈಮಲ್ಲಿ ನೀವು ಅಂದರೆ ಫಾರ್ ಇನ್ಸ್ಟೆನ್ಸ್ ಇನ್ಕಮ್ಗೆ ಏನು ಮಾಡ್ತಾರೆ? ಅಂದರೆ ಈಗ ಇನ್ನೊಬ್ಬರು ಫ್ರೆಶರ್ಗೆ ಯಾರೋ ಅವರಿಗೆ ಇದರಿಂದನೇ ಅವರು ಮೋಸ್ಟ್ಲಿ ಅಂದರೆ ಹಣ ಅಂದರೆ ನಮಗೆ ಇನ್ಕಮ್ ಬರಬೇಕು ಅಂತ ಡಿಪೆಂಡ್ ಆಗಿರ್ತಾರೆ. ಹಾಗಾಗಿ ನಿಮ್ಮಷ್ಟು ಚೂಸಿ ಆಗೋದಕ್ಕೆ ಅವಕಾಶ ಇಲ್ಲದೇನೂ ಇರಬಹುದು ಕೆಲವೊಬ್ಬರಿಗೆ. ಸೊ ಹಿಂಗೆ ಅದನ್ನ ನೀವು ಹ್ಯಾಂಡಲ್ ಮಾಡ್ತೀರಾ ಅಂತ? ಕಷ್ಟ, ನನಗೂ ಕಷ್ಟನೇ ಇವಾಗ. ಬಿಕಾಸ್ ಐ ವಾಸ್ ಬಾರ್ನ್ ಆಸ್ ಅ ಸಿಲ್ವರ್ ಸ್ಪೂನ್ ಟು ಬಿ ವೆರಿ ಫ್ರ್ಯಾಂಕ್. ಬಟ್ ಇವಾಗಿನ ಪರಿಸ್ಥಿತಿಯಲ್ಲಿ ಒಂದು ಫ್ಯಾಮಿಲಿ ಕ್ರೈಸಿಸ್, ಫೈನಾನ್ಷಿಯಲ್ ಕ್ರೈಸಿಸ್ ಇಂದ ನಾನು ನಮ್ಮ ಫ್ಯಾಮಿಲಿ ಕೂಡ ಬೆಳ್ಳಿಗೆ ಸಿಕ್ಕಾಪಟ್ಟೆ ರೇಟ್ ಬರ್ತಾ ಇದೆ, ತುಂಬಾ ಕಮ್ಮಿ, ಅಂದರೆ ಒಂದು ತುಂಬ ಕಷ್ಟಕ್ಕೆ ಬಂದ್ಬಿಟ್ವಿ ನಾನು. ಆ ಟೈಮಲ್ಲೇ ನನಗೆ ಹಿಡ್ತಿದ್ದು ಸೀರಿಯಲ್. ಆವಾಗಲೇ ನಾನು ಸೀರಿಯಲ್ ಸ್ಟಾರ್ಟ್ ಮಾಡಿದ್ದು. ಆವಾಗಲೇ ತುಂಬ ಜನ ಸೊಸೈಟಿ ಅಥವಾ ನಮ್ಮ ರಿಲೇಟಿವ್ಸ್ ಇರ್ಬೋದು, ನಮ್ಮ ಅಪ್ಪ ಅಮ್ಮ, ಅಂದರೆ ಇವ್ರ ಕೈಯಲ್ಲಿ ಇವಾಗ ಏನೂ ದುಡಿಯೋಕ್ಕಾಗ್ತಾ ಇಲ್ಲ, ಅದಕ್ಕೆ ಮಗಳನ್ನ ಆ ಟೈಮಲ್ಲಿ ಈ ಮಾತುಗಳು ಇದ್ದಾರೆ. ಆಮೇಲೆ ಇವಾಗಲೂ ಚೆನ್ನಾಗಿ ಮಾತಾಡ್ತಾರೆ ಅಂತ ಟೈಮಲ್ಲೇ ನಾನು ಸೀರಿಯಲ್ ಸ್ಟಾರ್ಟ್ ಮಾಡಿದ್ದು. ಜನ ಅನ್ಕೋತಾರೆ ಇವ್ರು ತುಂಬ ಆರಾಮಾಗಿದ್ದಾರೆ ಅಂತ. ಟು ಬಿ ವೆರಿ ಫ್ರ್ಯಾಂಕ್, ಆ್ಯಕ್ಟರ್ಸ್ ಅದು ನನ್ನ ಪ್ರಕಾರ, ನನ್ನ ಬಗ್ಗೆ ನಾನು ಮಾತಾಡುವಾಗ ನಾನು ಏನೂ ಡಿವಿಯೇಷನ್ಸ್ ಇಲ್ಲದೆ, ಯಾರಿಗೂ ಬಕೆಟ್ ಹಿಡಿದೆ, ನನಗೆ ಏನು ಕೆಲಸ ಬರುತ್ತೆ ನಾನು ಅಷ್ಟೇ ಮಾಡೋದು. ನಾನು ಯಾರಿಗೂ ಕಾಲು ಬಿದ್ದು ಕೈ ಬಿದ್ದು ನನ್ನ ಕೆಲಸ ಕೊಡಿ ಅಂತ ನಾನು ಇಲ್ಲಿವರೆಗೂ ಕೇಳಿಲ್ಲ, ನಾನು ಕೇಳೋದೂ ಇಲ್ಲ. ಅದು ನನ್ನ ಸ್ವಾಭಿಮಾನಕ್ಕೆ ಅಡ್ಡ ಬರುತ್ತೋ ಗೊತ್ತಿಲ್ಲ, ಬಟ್ ನಮ್ಮ ಲಿಮಿಟಲ್ಲಿ ನಾವು ಇರಲೇಬೇಕು ಇಂಡಸ್ಟ್ರಿಯಲ್ಲಿ. ಅದು ಹುಡುಗಿರು ಎಸ್ಪೆಷಲಿ, ನಿಮಗೆ ಗೊತ್ತು, ಇಷ್ಟಿಷ್ಟಾದರೂ ದೊಡ್ಡ ವಿಷಯ ಆಗೋ ಚಾನ್ಸಸ್ ಇರುತ್ತೆ, ಅದು ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಿರೋರು. ಸೊ ನೀವು ಹೇಳಿದ ಪ್ರಕಾರ ಇನ್ಕಮ್ ಬಗ್ಗೆ ನೀವು ಕೇಳಿದಾಗ 100% ತೊಂದರೆ ಆಗುತ್ತೆ ಸರ್. ಇವಾಗ ಒಂದು 20,000 ನನ್ನ ಮನೆ ಬಾಡಿಗೆ ಕಟ್ಟಬೇಕಂದ್ರೆ ಇಟ್ ಇಸ್ ಗೋಣೋ. ಅವಾಗ ಏನು ಮಾಡ್ತೀನಿ ಅಂದರೆ ಆ್ಯಡ್ ಶೂಟ್ಸ್ ಏನಾದರೂ ಬಂದರೆ, ಜ್ಯುವೆಲ್ರಿ ಆ್ಯಡ್ ಶೂಟ್ಸ್ ಏನೇ ಬಂದರೂ ಐ ವಿಲ್ ಡೂ ಇಟ್. ಎಷ್ಟೇ ಹೆಚ್ಚು ಕಮ್ಮಿ ದುಡ್ಡಾದರೂ ನಾನು ಮಾಡ್ತೀನಿ. ಹೋಲ್ ಆ್ಯಂಡ್ ಸೋಲ್ ಮನೆ ರೆಸ್ಪಾನ್ಸಿಬಿಲಿಟಿ ನಾನು ತೊಗೊಳ್ಳಲ್ಲ, ನಮ್ಮ ಅಪ್ಪನೂ ಶೇರ್ ಮಾಡ್ತಾರೆ. ಹಾಗಂತ ನಾನು ಅಡ್ಡದಾರಿ ಹಿಡಿಯಲ್ಲ, ಒಳ್ಳೆ ದಾರಿಯಲ್ಲೇ ಹೋಗ್ತೀನಿ, ಒಳ್ಳೆ ಸಿನಿಮಾನೇ ಮಾಡ್ತೀನಿ. ಎಸ್, ಇನ್ನು ನಮ್ಮ ಝೈದ್ ಅವ್ರ ಬಗ್ಗೆ ಮಾತಾಡೋದಾದರೆ, ಫಸ್ಟ್ ಟೈಮ್ ಅವರು ಆ್ಯಕ್ಚುಲಿ ವಾಯ್ಸ್ ಡಬ್ ಮಾಡಿದ್ದಾರೆ, ಚೆನ್ನಾಗಿ ಕೇಳಿಸ್ತಾ ಇದೆ ಸೌಂಡಿಂಗ್ ಕೂಡ. ಆ್ಯಂಡ್ ಬನಾರಸ್ ವಾಸ್ ಎ ಗುಡ್ ಫಿಲಮ್ ಆ್ಯಕ್ಚುಲಿ, ಬಿಕಾಸ್ ಜಯತೀರ್ಥ ಅವ್ರು ಮಾಡಿದ್ದು ಚೆನ್ನಾಗಿ ಮಾಡಿದರು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ. ಬಟ್ ಗೊತ್ತಲ್ಲ,
ಎಷ್ಟೊಂದು ಸಿನಿಮಾ ರಿಲೀಸ್ ಆಗ್ತಿರುತ್ತೆ, ಆ ಒಂದು ಎಂತ ಹೇಳೋದು, ಅಷ್ಟು ಒಂದು ನಂಬರ್ ಆಫ್ ಫಿಲ್ಮ್ಸ್ ರಿಲೀಸ್ ಆಗುವಾಗ ಅದು ಜಾಸ್ತಿ ಅದಕ್ಕೆ ರೆಕಗ್ನಿಷನ್ ಸಿಗದೇ ಇರಬಹುದು. ಬಟ್ ಈ ಸಿನಿಮಾದಲ್ಲಿ ನೀವು ಕಂಡಂತಹ ಝೈದ್, ಈಗಂದರೆ ಅವ್ರದ್ದು ಬ್ಯಾಕ್ಗ್ರೌಂಡ್ ನೋಡುವಾಗ ಈಸ್ ವೆರಿ ವೆಲ್ ಟು ಡೂ ಫ್ಯಾಮಿಲಿ ಪ್ಲಸ್ ಪೊಲಿಟಿಕಲ್ ಫ್ಯಾಮಿಲಿ ಆ ಥರದ್ದೆಲ್ಲ. ಅವ್ರದ್ದು ಡೆಡಿಕೇಶನ್ ಲೆವೆಲ್ ಹೇಗಿರ್ತಾ ಇತ್ತು ಸಿನಿಮಾ ಲೈಕ್ ಸೆಟ್ಟಲ್ಲಿ ಆ ಥರದ್ದೆಲ್ಲ? ನಾವು ನೆಕ್ಸ್ಟ್ ಲೆವೆಲ್, ನೋ ವರ್ಡ್ಸ್ ಫಾರ್ ಇಟ್. ಹಿ ಇಸ್ ವೆರಿ ಡೆಡಿಕೇಟೆಡ್ ಆ್ಯಕ್ಟರ್. ಎಲ್ಲದಕ್ಕಿಂತ ಮೀರಾಗಿ ಒಂದು ಒಳ್ಳೆ ಮನುಷ್ಯ. ಅವ್ರಿಗೆ ದುಡ್ಡಿರ್ಬೋದು, ಒಳ್ಳೆ ಲ್ಯಾವಿಶ್ ಲೈಫ್ ಇರ್ಬೋದು, ಸಖತ್ತಾಗಿ ಜೀವನ ನಡೆಸ್ತಿರ್ಬೋದು, ಸುಖ ಸಂಪತ್ತು ಎಲ್ಲ ಇರ್ಬೋದು. ಅದೆಲ್ಲ ಇದ್ರೂ ಎಷ್ಟೊಂದು ಚೆನ್ನಾಗಿ ಆ್ಯಟಿಟ್ಯೂಡ್ ಅನ್ನೋದು ಒಂದು ಕ್ಯಾರಿ ಆಗುತ್ತೆ. ಬಟ್ ಆ ಮನುಷ್ಯನಲ್ಲಿ ಅದಿಲ್ಲ, ನೋ ಆ್ಯಟಿಟ್ಯೂಡ್. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರನ್ನೂ, ವೆರಿ ಪ್ರೊಫೆಷ್ನಲ್. ಟೈಮ್ ಎಲ್ಲರೂ ಊಟ, ಇವಾಗ ನೀವಿದ್ರ ನಿಮ್ಮ ಜೊತೆ ಎಷ್ಟು ಜನ ಇದೆ, ಎಲ್ಲರೂ ಊಟ ಮಾಡಿದ್ರಾ, ಏನಾಯ್ತಾ, ಟೀ ಕುಡಿದ್ರಾ, ಅಟ್ಲೀಸ್ಟ್ ಏನಾದರೂ ತಿಂದ್ರಾ ಅಂತಾದ್ರೂ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಅಂದರೆ ನೀವು ಅವ್ರಾಗ ಅವ್ರು ಕೇಳಲಿಲ್ಲ ಅಂದರು ಅವ್ರ ಜೊತೆಲಿರೋರು ಕೈ ಹೇಳ್ತಾರೆ, ನೋಡಪ್ಪ ಅವ್ರಿಗೇನು ಬೇಕು ನೋಡು, ಆ ಥರ. ಆ್ಯಂಡ್ ತುಂಬ ದಾನ ಧರ್ಮ ಮಾಡ್ತಾರೆ. ನನಗೆ ತುಂಬ ನಾನು ಎಷ್ಟು NGOಸ್ಗೆ ಹೋಗ್ತೀನಿ, ನಾನು ಎಷ್ಟು ಅನಾಥಾಶ್ರಮಕ್ಕೆ ಹೋಗ್ತೀನಿ, ಎಷ್ಟು ಡೆಫ್ ಆ್ಯಂಡ್ ಡಮ್ ಸ್ಕೂಲ್ಗೆ ಹೋಗ್ತೀನಿ, ಅಲ್ಲಿ ಎಲ್ಲದಕ್ಕೂ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಝೈದ್ ಕಡೆಯಿಂದ ಇರುತ್ತೆ ಎವ್ರಿ ಟೈಮ್. ತುಂಬ ಹೆಮ್ಮೆಯಿಂದ ನಾನು ಹೇಳ್ತೀನಿ, ನಾನು ಮಾಡಿಲ್ಲ, ನಾನು ಸುಮ್ಮನೆ ಹೋಗೋ ಒಂದು ದಾರಿ ಅಷ್ಟೇ. ಬಿಕಾಸ್ ನನಗೆ ಲಕ್ಷ ಡೊನೇಷನ್ ಮಾಡೋಷ್ಟು ನನಗೆ ಶಕ್ತಿ ಸದ್ಯಕ್ಕಂತೂ ಇಲ್ಲ. ನಾನು ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಆ ಮಕ್ಕಳು ತುಂಬ ದೊಡ್ಡ ವಿಷಯ. ಅದ್ರ ಜೊತೆಗೆ ಒಂದಿಷ್ಟು ಅದು ನಾನೇನು ಕೇಳ್ದೇನೆ ಅವ್ರಿಗೆ ಗೊತ್ತಾಗಿ ನನಗೆ ದುಡ್ಡು ಕಳಿಸಿರೋದಿದೆ, ನನಗೆ ಹೆಲ್ಪ್ ಮಾಡಿರೋದಿದೆ. ಸೊ ದಟ್ ಈಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಹಿಮ್. ಅವ್ರ ಥರ ಇಷ್ಟೇ ದುಡ್ಡಿದ್ರು ಇಷ್ಟೊಂದು ಪ್ರಮೋಷನ್ಸ್ ಮಾಡೋದು, ಇಷ್ಟು ಹೈರಾಣ ಮಾಡಿಕೊಂಡು ಮನಸ್ಸು ಮೈ ಎಲ್ಲ ನೋವು ಮಾಡಿಕೊಂಡು ಇಷ್ಟು ಮಾಡೋದು ತುಂಬ ಕಷ್ಟ. ಅದನ್ನು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಪ್ರಾಮಿಸಿಂಗ್ ಆ್ಯಂಡ್ ಮೋಸ್ಟ್ ಡೆಡಿಕೇಟೆಡ್ ಆ್ಯಕ್ಟರ್ ವಾಟ್ ಇಂಡಸ್ಟ್ರಿ ನೀಡ್ಸ್ ರೈಟ್ ನೌ. ಓಕೆ. ಸೊ ಈಗ ಮಾಧವ ಕ್ಯಾರೆಕ್ಟರ್ ಅದು ಮ್ಯಾಡಿ ಆಗುತ್ತೆ, ಮತ್ತು ನಿಮ್ಮ ಪಾತ್ರ ಅದು ಗೊತ್ತಿಲ್ಲ ಹೆಸರೇನು ಅಂತ, ಮತ್ತು ರಚಿತಾ ರಾಮ್ ಅವರು ಕೂಡ ಇದ್ದಾರೆ. ಅಂದರೆ ನಮಗೆ ಆ್ಯಸ್ ಅ ಸಿನಿಮಾ ಜರ್ನಲಿಸ್ಟ್ ನಮಗೆ ಎವ್ರಿ ಸಿನಿಮಾ ತುಂಬ ಚೆನ್ನಾಗಿ ಇಂಪ್ಯಾಕ್ಟ್ಫುಲ್ ಆಗಿರಬೇಕು ಅಂತಲೇ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಇದು ಈ ವರ್ಷದ ಮೊದಲನೇ ಸಿನಿಮಾ, ಅಂದರೆ ಒಂದು ಬಿಗ್ ಬಜೆಟ್ ಒಳ್ಳೆ ಸಿನಿಮಾ. ಸೊ ನಿಮಗೆ ಅಂದರೆ ಇದು ಕನ್ನಡ ಯಾಕೆಂದರೆ ಸಿನಿಮಾ ಪ್ರೇಕ್ಷಕರ ಮನಸ್ಸಲ್ಲಿ ಯಾವ ರೀತಿ ಅಚ್ಚಳಿಯದೆ ಉಳಿಯುತ್ತೆ ಅಂತ ನಿಮಗೆ ಅನಿಸುತ್ತೆ? ಒಂದು ಒಳ್ಳೆ ಸಿನಿಮಾ ಮಾಡಿದಾರೆ ಗುರು. ಚಿಕ್ಕ ಏನು ಜಾಸ್ತಿ ಗಜಿಬಿಜಿ ಮಾಡ್ಕೊಳ್ದೆ, ನಾವು ಅಲ್ಲಿ VFX ಹಿಂಗೆ VFX ಆ ಥರ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ, ಹಂಗೆ ಹೇಳ್ದೆ, ಒಂದು ಸಿಂಪಲ್ ಲೈನ ಸಕ್ಕದಾಗಿ ತೋರಿಸಿದ್ದಾರೆ ಗುರು ಅಂತ ಮಾತಾಡ್ಕೋತಾರೆ ಜನ. ಅದನ್ನು ಮಾತ್ರ ಡೆಫಿನೆಟ್ಲಿ. ಆ್ಯಂಡ್ ಎಮೋಷ್ನಲಿ ದೆಲ್ ಕನೆಕ್ಟ್ ಟು ದ ಕ್ಯಾರೆಕ್ಟರ್ಸ್. ಮೇಜರ್ಲಿ ನನ್ನ ಕ್ಯಾರೆಕ್ಟರ್ ಕನೆಕ್ಟ್ ಆಗ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ರಚಿತಾ ಮ್ಯಾಮ್ ಕ್ಯಾರೆಕ್ಟರ್ಗೆ ಡೆಫಿನೆಟ್ಲಿ ಕನೆಕ್ಟ್ ಆಗ್ತಾರೆ. ಆ್ಯಂಡ್ ಆಲ್ಸೋ ಝಯದ್ ಕ್ಯಾರೆಕ್ಟರ್ಗೆ ತುಂಬ ಜನ ಹುಡುಗರು ಕನೆಕ್ಟ್ ಆಗ್ತಾರೆ. ನನ್ನ ಕ್ಯಾರೆಕ್ಟರ್ಗೂ ತುಂಬ ಜನ ಹುಡುಗರು ಅವ್ರ ಪಾಯಿಂಟ್ ಆಫ್ ವ್ಯೂ, ಹುಡುಗಿ ಪಾಯಿಂಟ್ ಆಫ್ ವ್ಯೂ ಇಂದ ಕನೆಕ್ಟ್ ಆಗ್ತಾರೆ. ಎಷ್ಟು ಎಂಥ ಒಳ್ಳೆ ಪ್ರೇಯಸಿ ಇವಳು, ಆ ಥರ ಒಂದು ವಿಷಯಕ್ಕೆ ಕನೆಕ್ಟ್ ಆಗ್ತಾರೆ. ಸೊ ಎಲ್ಲ ಸಿಕ್ಕರೆ ಈ ಥರ ಹುಡುಗಿ ಸಿಗ್ಬೇಕು ಆ ಥರ ಮೇ ಬಿ ನೆವರ್ ನೋ. ಸಿಕ್ಕರೆ ನಾನಾಗಿರ್ಬೋದು, ರಚಿತಾ ಮ್ಯಾಮ್ ಅವರು ಸಿಕ್ಕರೆ ಈ ಥರ ಹುಡುಗಿ ಸಿಕ್ಕರೆ ಜೀವನ ತುಂಬ ಚೆನ್ನಾಗಿರುತ್ತಪ್ಪ. ಏನು ಸರ್ ಅಲ್ದ ಅಲ್ಟಿಮೇಟ್ಲಿ ನಾವು ಎಷ್ಟೇ ಸಿನಿಮಾ ಮಾಡಲಿ, ನೀವು ಎಷ್ಟೇ ಇಂಟರ್ವ್ಯೂಸ್ ತಗೊಳ್ಳಿ, ಎಷ್ಟೇ ದುಡ್ಡು ಮಾಡಲಿ, ಒಂದು ಲಾಸ್ಟಿಗೆ ಪ್ರೀತಿ ಅನ್ನೋದು ಮುಖ್ಯ ಇಡೀ ಜೀವನದಲ್ಲಿ. ಐ ಥಿಂಕ್ ಅದು ಜನಕ್ಕೆ ಸರ್ವ್ ಆಗುತ್ತೆ. ಅದೆಲ್ಸೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಡೆಫಿನೆಟ್ಲಿ ಹೇಳ್ತಾರೆ. ಓಕೆ. ಇನ್ನು ರಚಿತಾ ರಾಮ್ ಅವರ ಪಾತ್ರ ಪೋಷಣೆ ಅಥವಾ ವಾಟೆವರ್ ಟ್ರೈಲರಲ್ಲಿ ನೋಡಿರೋ ಪ್ರಕಾರ ನಮಗೆ ಏಕಲವ್ಯ ಸ್ಟೈಲ್ ಅಂದರೆ ಆ ಥರನೇ ಸ್ವಲ್ಪ ಅನ್ನಿಸ್ತಾ ಇದೆ. ಖಂಡಿತ ಇಲ್ಲ. ಓಕೆ. ಸೊ ಆ ಥರ ಇರಲ್ವಾ? ನೋ. ಕ್ಯಾರೆಕ್ಟರೈಸೇಷನ್ ವೈಸ್ ಅವ್ರದ್ದು ಹಂಗೆ ಅನ್ಸುತ್ತೆ. ತೋರಿಸಿದೀವಿ ಅಷ್ಟೇ, ಡೈಲಾಗಲ್ಲೂ ಒಂದು ಇಟ್ಟಿದ್ದೀವಿ. ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದು ಹೋಗ್ಬೇಕು ಅನ್ನೋ ಡೈಲಾಗ್. ಬಟ್ ಇಟ್ಸ್ ಟೋಟಲಿ ಆಪೋಸಿಟ್ ಅಷ್ಟೇ ಹೇಳೋಕ್ಕಾಗುತ್ತೆ. ಬಟ್ ಏಕಲವ್ಯ ಥರ ಇಲ್ಲ ಸರ್, ಅದಂತೂ ನಾನು ಗ್ಯಾರಂಟಿ ಹೇಳ್ತೀನಿ. ಹಿಂಗೆ ಹೋಗೋ ಕ್ಯಾರೆಕ್ಟರ್ ಅಂತೂ ಅವ್ರದ್ದಲ್ಲ. ಶಿ ಪ್ಲೇಸ್ ಎ ವೆರಿ ಪ್ರಾಮಿನೆಂಟ್ ರೋಲ್. ಕೊನೆಯ ಸಿನಿಮಾವರೆಗೂ ಅವ್ರು ಇದ್ದೇ ಇರ್ತಾರೆ. ಓಕೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಆ್ಯಕ್ಚುಲಿ ಈ ಸಿನಿಮಾದಿಂದ, ನಿಮ್ಮ ಪಾತ್ರಕ್ಕೆ ಸಿಗುವಂತಹ ರಿಸೆಪ್ಷನ್ ಮೂಲಕ ನಿಮಗೆ ಮುಂದಿನ ಲೈಕ್ ಅಂದರೆ ಆಫರ್ಗಳು ಯಾವ ರೀತಿ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ? ಗೊತ್ತಿಲ್ಲ ಸರ್, ಯಾಕಂದರೆ ಉಪಾಧ್ಯಕ್ಷ ಮಾಡಾದ್ಮೇಲೆ ನಾನು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ. ನನಗಂತ ಆಫರ್ಸು ಏನು ಬಂದಿಲ್ಲ. ಎಷ್ಟು ಬರಬೇಕು ಅಂದರೆ ಅಚ್ಚುಕಟ್ಟಾಗಿ ಬಂದಿದೆ. ಐ ವಾಸ್ ವೆರಿ ಚೂಸಿ ಆಲ್ಸೋ, ಆ್ಯಸ್ ಐ ಸೆಡ್ ಬಿಫೋರ್. ನಾನು ಯಾವತ್ತೂ ಸಕ್ಕಂತ ಮೇಲೆ ಹೋಗ್ಬೇಕು ಅಂತ ಯಾವತ್ತು ಯೋಚನೆ ಮಾಡಿದವಲ್ಲ. ಒಂದು ಮೆಟ್ಲು ಹತ್ಕೊಂಡು ಆರಾಮಾಗಿ ಹೋಗೋಣ, ಅವಾಗಲೇ ಅದು ರುಚಿ ಚೆನ್ನಾಗಿರುತ್ತೆ. ಸಕ್ಕಂತ ಹೋಗ್ಬಿಟ್ಟು ಹಣ್ಣು ಕಿತ್ತಿದ್ರೆ ಚೆನ್ನಾಗಿರಲ್ಲ. ಆರಾಮಾಗಿ ಹೋಗಿ ಅದು ರೈಪ್ ಆಗೋವರೆಗೂ ವೇಟ್ ಮಾಡಿ ಆಮೇಲೆ ಹಣ್ಣು ತೊಗೊಂಡ್ರೆ ಅದಕ್ಕೊಂದು ಬೆಲೆ ಇರುತ್ತೆ, ಅದಕ್ಕೊಂದು ಚೆನ್ನಾಗಿ ಸ್ವೀಟು ಇರುತ್ತೆ ಅಂತ ನಾನು ಅಂದ್ಕೊಳ್ಳೋದು. ಸಿನಿಮಾಯಿಂದ ನಂಗೆ ಏನೋ ಆಗ್ಬಿಡುತ್ತೆ. ಆ್ಯಸ್ ಅ ಸಿನಿಮಾ ಹೋಲ್ ಸಿನಿಮಾ ಈ ಸಿನಿಮಾ ಗೆಲ್ಲುತ್ತೆ ಅಷ್ಟೇ ನಾನು ಹೇಳಕ್ಕಾಗುತ್ತೆ. ನನ್ನ ಕ್ಯಾರೆಕ್ಟರಿಂದ ನನಗೆ ಐ ಹ್ಯಾವ್ ನೋ ಎಕ್ಸ್ಪೆಕ್ಟೇಷನ್ಸ್. ಈಗ 5 ಇಯರ್ ಡೌನ್ ದ ಲೈನ್ ನಿಮ್ಮನ್ನು ನೀವು ಎಲ್ಲಿ ನೋಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಏನಾಗಿರ್ಬೇಕು ಅಂತ ಇಷ್ಟಪಡ್ತೀರಾ? 5 years 2031 2021 ನಾನು ಶುರು ಮಾಡಿದ್ದು. ಇಲ್ಲಿವರೆಗೂ ಇಷ್ಟು ಸಿನಿಮಾ ಮಾಡ್ತೀನಿ, ಈ ಥರ ಒಂದು ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ.
ಮೇ ಬಿ ನಾವು ಇವಾಗ ಏನು ಪೊಸಿಷನ್ ಇದೆ ಅದಕ್ಕಿಂತ ಒಂದು ಒಳ್ಳೆ ಪೊಸಿಷನಲ್ಲಿ ಇರ್ತೀನಿ ಅಂತ ನನಗೆ ಅನ್ಸುತ್ತೆ. ಟಾರ್ಗೆಟ್ಸ್ ಆ ಥರ ಇದು ಇಲ್ವಾ? ನಾವು ಬಿಕಾಸ್ ಈಗ ಸೂಪರ್ ಸ್ಟಾರ್ ಅಥವಾ ಸ್ಟಾರ್ಡಮ್ ಅಥವಾ ವಾಟೆವರ್ ಅಥವಾ ಇಂಥ ನಿರ್ದೇಶಕರ ಜೊತೆಗೆ ಮಾಡಬೇಕು ಆ ಥರದ್ದೆಲ್ಲ ಒಳ್ಳೆ ಪಾತ್ರಗಳು, ಒಳ್ಳೆ ನಿರ್ದೇಶಕರು, ಒಳ್ಳೆ ಪ್ರೊಡಕ್ಷನ್ ಹೌಸ್ ಜೊತೆ ಕೆಲಸ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಪರ್ಟಿಕ್ಯುಲರ್ ಕೊಂಬಾಳಿ ಫಿಲ್ಮ್ಸ್ ಅವ್ರ ಜೊತೆ ಕೆಲಸ ಮಾಡ್ಬೇಕಂತ ಆಸೆ ಇದೆ. ನನ್ನ ಬಿಗ್ಗೆಸ್ಟ್ ಡ್ರೀಮ್ KVN ಅಂಡರ್ ಬರಬೇಕು ಅಂತ. ಇಟ್ ಈಸ್ ಹ್ಯಾಪನಿಂಗ್ ಥ್ರೂ ದಿಸ್ ಮೂವಿ, ದೇ ಪ್ರೆಸೆಂಟಿಂಗ್ ದ ಮೂವಿ. ಇಟ್ಸ್ ಅ ಗ್ರೇಟ್ ಥಿಂಗ್ ಫಾರ್ ಮೀ. ಸೊ ನಾನು ಕೇಳ್ದೇನೆ ನಮ್ಗೆ ಸಿಕ್ಕಿದೆ ಅಂದಮೇಲೆ ಅದಕ್ಕೆ ಕೇಳಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ದೇವ್ರ ಹತ್ರ. ಕೇಳ್ದೇನೆ ಕೊಟ್ಟಿದೀಯ ದೇವ್ರೆ, ಇನ್ನೇನು ಕೊಡ್ತೀಯ ಅದನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂತ. ಅಲ್ಲ ಬಟ್ ಅಂದ್ರೆ ಈಗ ಡೈರೆಕ್ಟರ್ ಅಂದ್ರೆ ಇಂಥವ್ರ ಜೊತೆಗೆ ವರ್ಕ್ ಮಾಡಬೇಕು. ನನಗೆ ಸಂಜಯ್ ಲೀಲಾ ಬನ್ಸಲಿ ಸರ್ ತುಂಬಾ ಇಷ್ಟ. ಆಬ್ವಿಯಸ್ಲಿ ಇಸ್ ಅ ಲೆಜೆಂಡ್ರಿ ಇದು. ಆಮೇಲೆ ತೆಲುಗು ಅಲ್ಲಿ ಐ ಲೈಕ್ ರಾಜಮೌಳಿ ಸರ್ ಇಷ್ಟ, SS ರಾಜಮೌಳಿ ಸರ್ ಇಷ್ಟ. ಕನ್ನಡದಲ್ಲಿ ನನಗೆ ಹೊಂಬಾಳೆ ಫಿಲಿಮ್ಸಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ. ಐ ಥಿಂಕ್ ದಟ್ಸ್ ಆಲ್. ಎನಿ ಗುಡ್ ರಾಕಿಂಗ್ ಸ್ಟಾರ್ ಯಶ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ, ರಮೇಶ್ ಅರವಿಂದ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ, ಅನಂತ್ ನಾಗ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ. ಸೊ ಇದು ನನ್ನ ಲಿಸ್ಟ್ ಅಂತ ಹೇಳ್ಬೋದು. ಓಕೆ, ಅಂದರೆ ಡೈರೆಕ್ಟರ್ ಯಾರು ಕನ್ನಡದಲ್ಲಿ? ಡೈರೆಕ್ಟರ್ ನನಗೆ ತುಂಬ ಇಷ್ಟ ಅಂದರೆ ಅನಿಲ್ ಸರ್ ಇವಾಗ ಸದ್ಯಕ್ಕೆ. ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ನನ್ನ 2ನೇ ಸಿನಿಮಾಗೂ ಅವರು ತೊಗೊಂಡಿದ್ದಾರೆ ಅಂತ. ಅದು ಬಿಟ್ಟರೆ ಯಾರೂ ಅಷ್ಟು ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ ನನಗೆ. ಓಕೆ, ಟಾಕ್ಸಿಕ್ ಟೀಸರ್ ನೋಡಿದ್ರಾ? ಹೇಗೆ ಅನಿಸ್ತು? ಚೆನ್ನಾಗಿದೆ, ಒಳ್ಳೆ ಪ್ರಯತ್ನ ಅಂತ ಅನಿಸ್ತು. ಕರೆಕ್ಟ್. ಅಂದರೆ ನಿಮ್ಗೆ ಇಷ್ಟ ಆಯ್ತಾ? 100%. ಐ ಲೈಕ್ ದ ಟೆಕ್ನಿಕ್ಯಾಲಿಟಿ ಆಫ್ ದ ಸಿನಿಮಾ. ಐ ಲೈಕ್ ಇಟ್. ಕರೆಕ್ಟ್. ಸೊ ಇನ್ನು ಈ ಸಿನಿಮಾ ಈಗ 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡೋದಕ್ಕೆ ಬರಬೇಕು? ಆ್ಯಕ್ಚುಲಿ ಯಾವ ಥರದ ಸಿನಿಮಾ ಇದಾಗಿರುತ್ತೆ ಅಂತ ಟ್ರೈಲರಲ್ಲಿ ಗೊತ್ತಾಗಿರುತ್ತೆ, ಅವ್ರಿಗೆ ಒಂದು ಐಡಿಯಾ ಬಂದಿರುತ್ತೆ. ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಕು? ಈಗ ಇಬ್ಬರು ಹುಡುಗಿಯರಿದ್ದಾರೆ ಅಂತ ಅನ್ವಾಗ ಮೋಸ್ಟ್ಲಿ ಯಾರೋ ಒಬ್ರು ಕೈ ಕೊಡ್ತಾರೆ, ಇನ್ನೊಬ್ರು ಕೈ ಹಿಡಿತಾರೆ, ಆ ಥರದ್ದೇ ಥಾಟ್ಸ್ ಬರುತ್ತೆ ಆ್ಯಕ್ಚುಲಿ ಜನಗಳಿಗೆ. ಯಾವ ಸಿನಿಮಾ, ಏನು ಸಿನಿಮಾ ಆಗಿರುತ್ತಿದ್ದು ಅಂತ? ಇವಾಗ 3 ಜನ ಲೀಡ್ಸ್ ಇರಬೇಕಾದ್ರೆ ಆ ಥರ ಥಾಟ್ಸ್ ಬರೋದು ಸಹಜ. ಇವಾಗ ಅದೇ ಥಾಟ್ನ ನಾವು ಯಾವ ವಿಭಿನ್ನವಾಗಿ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಅಂದರೆ ಒಂದು ಚಾಲೆಂಜ್. ಇವಾಗ KGF ಥರ ಸಿನಿಮಾಗಳು ಬಂತು, ಅಥವಾ ಎಲ್ಲನೂ ಒಂದು ಫೈಟಿಂಗ್ ಸೀಕ್ವೆನ್ಸ್ ಸಿನಿಮಾಗಳು ಬಂತು, ಅವೆಲ್ಲ ಬಂದೇ ಬರುತ್ತೆ. ಬಟ್ ಅದನ್ನು ಹೇಗೆ ತೋರಿಸ್ತೀವಿ, ಹೇಗೆ ಜನಕ್ಕೆ ವಿಜುವಲಿ ಕಣ್ಣಿಗೆ ತಂಪಾಗಿ ಏನು ತೋರಿಸ್ಬೋದು ಅದನ್ನು ನಾವು ಪ್ರಯತ್ನ ಪಟ್ಟಿದ್ದೀವಿ ಸ್ಕ್ರೀನ್ ಮೇಲೆ ತೋರ್ಸೋಕ್ಕೆ. ಆ್ಯಂಡ್ ವಾಟ್ ಎವರ್ ಅವ್ರು ಏನು ಮಿಸ್ ಮಾಡಿದ್ರು ದೇ ಹ್ಯಾವ್ ಟು ನೆವರ್ ಮಿಸ್ ಅಯ್ಯೋ ಶಿವನೇ ವಿಜುವಲ್ ಟ್ರೀಟ್ ಆ ಸಾಂಗ್. ಅದಂತೂ ಸಿನಿಮಾದಲ್ಲಿ ನೋಡಲೇಬೇಕು. ಅದು ಬಿಟ್ಟರೆ ಇಂಟರ್ವಲ್ ಬ್ಲಾಕ್, ಪ್ರೀ ಇಂಟರ್ವಲ್ ಬ್ಲಾಕ್ ಆ್ಯಂಡ್ ಪೋಸ್ಟ್ ಇಂಟರ್ವಲ್ ಬ್ಲಾಕ್, ಆ 2 ಸೀನ್ ಇದೆಯಲ್ಲ ಸರ್, ಐ ಥಿಂಕ್ ಝೈದ್ ಹ್ಯಾಸ್ ಗಿವನ್ ಹಿಸ್ ಅಮೇಸಿಂಗ್ ಪರ್ಫಾರ್ಮೆನ್ಸ್. ಆ್ಯಸ್ ಅನ್ ಆ್ಯಕ್ಟರ್ ಅವ್ರನ್ನ ನೋಡೋಕೆ ಹೋದರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಕನ್ನಡ ಮೇಲಿರೋ ಅವ್ರ ಹಿಡಿತ ನೆಕ್ಸ್ಟ್ ನಮಗೆಲ್ಲ ಕನ್ನಡ ಹಿಡಿತ ಚೆನ್ನಾಗಿದ್ದೇ ಇರುತ್ತೆ, ಬಟ್ ಅವರು ಅದನ್ನು ಅಳವಡಿಸ್ಕೊಂಡು ಮಾಡ್ಕೊಂಡು ನೀವು ಹೇಳ್ದಂಗೆ ಡಬ್ಬಿಂಗ್ ಕೂಡ ಮಾಡಿದ್ದಾರೆ. ಅವ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾರಿಗೂ ನಂಬಿಕೆ ಇರಲಿಲ್ಲ. ಡೈರೆಕ್ಟ್ರಿಂದ ಹಿಡ್ಕೊಂಡು ಸಹ ಆಯಿತು ಅವ್ರು ಹೇಳ್ತಿದ್ದಾರೆ ಮಾಡ್ಸೋಣ ಬಿಡು, ಆಮೇಲೆ ಇನ್ನೊಬ್ರು ಇದ್ದೇ ಇರ್ತಾರೆ ಅಂತ ಥಾಟಲ್ಲೇ ವಿ ಸ್ಟಾರ್ಟೆಡ್ ಹಿಸ್ ಡಬ್ಬಿಂಗ್. ಬಟ್ ಹಿ ನೇಲ್ಡ್ ಇಟ್. ನೆಕ್ಸ್ಟ್ ಲೆವೆಲ್ ಡಬ್ಬಿಂಗ್ ಮಾಡಿಬಿಟ್ರು. ಸ್ವಲ್ಪ ಜನಕ್ಕೆ ಏನು ಡಬ್ಬಿಂಗ್ ತಾನೇ ಮಾಡಿರೋದು ಅಂತ ಹೇಳ್ಬೋದು, ಬಟ್ ಆ ಸ್ಲ್ಯಾಂಗ್ನ ಚೇಂಜ್ ಮಾಡ್ಕೊಂಡು ಅದು ಎಲ್ಲರಿಗೂ ಆಗಲ್ಲ. ಕನ್ನಡ ಮೇಲೆ ಅಭಿಮಾನ ಇದ್ರೆ ಅಷ್ಟೇ ನೀವು ಮಾಡೋಕ್ಕಾಗತ್ತೆ. ಎಷ್ಟೊಂದು ಜನ ಹೀರೋಯಿನ್ಸ್ ಡಬ್ಬಿಂಗ್ ಮಾಡ್ತಿರ್ಲಿಲ್ಲ ಮುಂಚೆ, ಇವಾಗ ಮಾಡ್ತಿದ್ದಾರೆ. ಅವಾಗ ಅದು ಮಾಡಿ ಯಾಕೆ ಅವ್ರಿಗೆ ಕನ್ನಡ ಬರ್ತಿದ್ರು ಮಾಡ್ತಿರ್ಲಿಲ್ಲ, ಅದೇನೋ ಅವ್ರವ್ರದ್ದು ಕಂಫರ್ಟ್ ಝೋನ್ ಅದು. ಬಟ್ ಸೆಕೆಂಡ್ ಸಿನಿಮಾಗೆ ನಾನು ಸ್ಟಾರಾಗಿ ನಿಂತ್ಕೊಳ್ಳೇಬೇಕು ಅಂತ ಡಬ್ಬಿಂಗ್ ಮಾಡಿ ಕನ್ನಡ ಕ್ಲಾಸ್, ನಿಮ್ಗೆ ನಂಗೆ ಗೊತ್ತಿಲ್ಲ, ಕನ್ನಡ ಟೀಚರ್ನ ಕರ್ಕೊಂಡು ಕನ್ನಡ ಕ್ಲಾಸಸ್ ಮಾಡಿಕೊಂಡು ದೆನ್ ಹಿ ಸ್ಟಾರ್ಟೆಡ್ ದಿಸ್ ಜರ್ನಿ. ಸೊ ಇಟ್ಸ್ ಗೋಣ ಬಿ ಜನಕ್ಕೆ ಖುಷಿ ಕೊಡುತ್ತೆ ಈ ಸಿನಿಮಾ. ಓಕೆ, ಸಿನಿಮಾ ಹೆಸರೇ ಕಲ್ಟ್ ಅಂತ. ಸೊ ಕಲ್ಟ್ ಸಿನಿಮಾ ಇದಾಗುತ್ತಾ? ಪ್ಲಸ್ ಈಗ ಜನಗಳಿಗೆ ರಿಯಲ್ ಲವ್ ಮೇಲೆ ಮತ್ತೊಂದ್ಸಲ ನಂಬಿಕೆ ಹುಟ್ಟುತ್ತಾ? ಮೇ ಬಿ 100% ನನಗೆ ಹುಟ್ಟುಬಿಡ್ತು, ಇನ್ನದಕ್ಕೂ ಜನಕ್ಕೆ ಹುಟ್ಟಲ್ವಾ. ರಚಿತಾ ಮ್ಯಾಮ್ ಅವರು ಡಬ್ಬಿಂಗ್ ಮಾಡುವಾಗ, ಸಿನಿಮಾ ಡಬ್ಬಿಂಗ್ ಮಾಡುವಾಗ 10 minutes ಡೋರ್ ಕ್ಲೋಸ್ ಮಾಡಿಕೊಂಡು ಯಾರಿಗೂ ಅಲೋ ಮಾಡಿದೆ, ಶಿ ಸ್ಟಾರ್ಟೆಡ್ ಕ್ರೈಯಿಂಗ್ ಸೀನ್ಸ್ ನೋಡಿ. ಅಷ್ಟು ಕನೆಕ್ಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ಜನಕ್ಕೆ ಕನೆಕ್ಟ್ ಆಗುತ್ತೆ. ಓಕೆ, ರಚಿತಾ ಮೇಡಮ್ ಆಲ್ಮೋಸ್ಟ್ ಲೈಕ್ 15 years ಹತ್ತಿರ ಇವಾಗ ಜರ್ನಿ ಅವ್ರದ್ದು ಇಂಡಸ್ಟ್ರಿಯಲ್ಲಿ. ಸೊ ಲೇಡಿ ಸೂಪರ್ ಸ್ಟಾರ್ ಅಂತ ಕೂಡ ಹೇಳ್ತಾರೆ. ಅವರಿಂದ ನೀವು ಏನು ಕಲ್ತ್ಕೊಂಡ್ರಿ ಅಂತ? ಯಾಕೆ ಅವ್ರು ಸ್ಟಾರ್ ಆದರು? ಏನು ಕಲ್ತಿಲ್ಲ, ಬಿಕಾಸ್ ನಾನು ಹೆಚ್ಚು ಟೈಮ್ ಅವ್ರ ಜೊತೆ ಇರಲಿಲ್ಲ. ನಾನು ಅನ್ಕೊಂಡೆ ಒಂದು ಸ್ಟಾರ್ ಅಂದರೆ ಒಂದು ಆ್ಯಟಿಟ್ಯೂಡ್ ಇರುತ್ತೆ, ಒಂದು ಮೇಂಟೈನ್ ಮಾಡ್ತಾರೆ, ಎಲ್ಲರ ಜೊತೆ ಎಷ್ಟಿರ್ಬೇಕು. ಬಟ್ ನನ್ನ ಜೊತೆ ಹಾಗಿರಲಿಲ್ಲ. ತುಂಬ ಕಂಫರ್ಟ್ ಝೋನ್ ಕೊಟ್ಟರು, ನಾನು ಹಾಗೆ ಇದೆ. ಆಮೇಲೆ ತುಂಬ ಕಮ್ಮಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ, ಬಟ್ ಕಮ್ಮಿ ಇದ್ದೀವಿ, ಬಟ್ ಇದ್ದೀವಿ, ಖಂಡಿತ ಇದ್ದೀವಿ. ಆ್ಯಸ್ ಇನ್ ಇಷ್ಟು ವರ್ಷದ ಜರ್ನಿ ಬಿಕಾಸ್ ಆಫ್ ಹರ್ ಟ್ಯಾಲೆಂಟ್ ಆ್ಯಂಡ್ ಆ್ಯಕ್ಟಿಂಗ್ ಆ್ಯಂಡ್ ಬಬ್ಲಿನೆಸ್, ಕ್ಯೂಟ್ನೆಸ್, ಶಿಸ್ ಇದ್ದಾರೆ ಇಲ್ಲಿವರೆಗೂ. ಆ್ಯಂಡ್ ಆಲ್ಸೋ ವೆರಿ ಡೌನ್ ಟು ಅರ್ತ್. ಶಿ ಇಸ್ ವೆರಿ ಡೌನ್ ಟು ಅರ್ತ್.
ಹಾಗೆ ನನಗೆಲ್ಲೂ ಅನಿಸಿಲ್ಲ ಅವರು ಸ್ಟಾರು ಅದು ಇದು ಅಂತ. ಆ ಥರ ಇಟ್ ವಾಸ್ ನೈಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಾ ಅವರೇ, ಸಾಕಷ್ಟು ವಿಷಯ ಹಂಚ್ಕೊಂಡ್ರಿ. ಒನ್ ಆಫ್ ದ ಪ್ರಾಮಿಸಿಂಗ್ ಟ್ಯಾಲೆಂಟ್ಸ್ ಅಂತ ಹೇಳ್ಬೋದು ನಿಮ್ಮನ್ನು ಕೂಡ. ಇಲ್ಲಿ ತನಕ ನೀವು ಕೊಟ್ಟಿರುವಂತಹ ಪರ್ಫಾರ್ಮೆನ್ಸಸ್, ಅಫ್ಕೋರ್ಸ್ ದೇರ್ ಇಸ್ ರೂಮ್ ಫಾರ್ ಇಂಪ್ರೂವ್ಮೆಂಟ್. ಪ್ರತಿ ಸಿನಿಮಾದಿಂದ ಅದಾಗ್ತಾ ಹೋಗುತ್ತೆ. ನಿಮಗೆ ಕಲ್ಟ್ ಸಿನಿಮಾ ಒಳ್ಳೇದಾಗಲಿ, ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಮಲ್ಲಿಕಾ ವಸುಪಲ್ ಅವರ ಮಾತು. ಕಲ್ಟ್ ಸಿನಿಮಾ ಇದೇ ಜನವರಿ 23ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.